ನೋಡಿ ಎಲ್ಲಾ ಕಡೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಬಟ್ ಯಾವ ತರ ಮಾಡಬೇಕು ಅನ್ನೋದು ಕೂಡ ತೋರಿಸಿ ಮಾಡಬೇಕು. ಕಟ್ತಾ ಇರೋ ಮನೆನೂ ತೋರಿಸ್ತೀನಿ, ಕಟ್ಟಿರೋ ಮನೆ ಕೂಡ ತೋರಿಸ್ತೀನಿ ವಿಡಿಯೋದಲ್ಲಿ. ಸರ್ ಮೊದಲೆಲ್ಲ 100 ವರ್ಷ ಬರ್ತಿದ್ದು ಬಿಲ್ಡಿಂಗು, ಇವಾಗ 60 ವರ್ಷ ಬರ್ತಾ ಇದೆ. ರೀಸನ್ ಏನಂದ್ರೆ ನಮ್ಮಲ್ಲಿ ತಮ್ರೂಲ್ಗಳಿರ್ತವೆ. ಆ ತಮ್ರೂಲ್ಗಳನ್ನ ಯೂಸ್ ಮಾಡಿದ್ರೆ, ತಮ್ರೂಲ್ ಪ್ರಕಾರ ನಾವು ಮನೆ ಕಟ್ಟಿದ್ರೆ ಮನೆಗಳು ಬಾಳಿಕೆ ಬರ್ತವೆ. ನೀವು ಫಾಲೋ ಮಾಡ್ತಾ ಇದ್ದೀರಾ? ಹೌದು ಸರ್. ಈ ಬಿಲ್ಡಿಂಗು 30-40 ಕಟ್ಟಿರ್ತಕ್ಕಂಥದ್ದು ಕೇವಲ 70 ಲಕ್ಷದಲ್ಲಿ ಕಟ್ಕೊಟ್ಟಿದ್ದಾರೆ ಆರ್ಚಿಆರ್ ಸಂಸ್ಥೆ ಕಡೆಯಿಂದ. ಸರ್ ಫಾಲ್ ಸೀಲಿಂಗ್ ಆಗಿರಲಿ, ಇಂಟೀರಿಯರ್ ಆಗಿರಲಿ, ಡೋರ್ಸ್ ಆಗಲಿ, ವಿಂಡೋಸ್ ಆಗಲಿ, ಎಕ್ಸ್ಟೀರಿಯರ್ ಇರಲಿ, ಇಂಟೀರಿಯರ್ ಇರಲಿ, ಬಜೆಟಲ್ಲಿ ಬೇಕಾ ಬಜೆಟಲ್ಲಿ ಮಾಡ್ಕೊಡ್ತೀವಿ. ರೆಂಟೆಡ್ ಬಸ್ ಬೇಕಾ, ರೆಂಟ್ ಪರ್ಪಸ್ ಬೇಕಂದ್ರೆ ರೆಂಟ್ ಪರ್ಪಸ್ ಮಾಡ್ಕೋತೀವಿ. ಇಲ್ಲ ನಾವು ಡೂಪ್ಲೆಕ್ಸ್ ಮಾಡ್ಕೋತೀವಿ, ಲಕ್ಸುರಿಯಸ್ ಆಗಿರ್ತೀವಿ ಅಂದ್ರೆ ಲಕ್ಸುರಿಯಸ್ ಆಗಿ ಕೊಡ್ತೀವಿ. ವಿಂಡೋಸ್ ಎಲ್ಲ ನಾವು ಡಿಸೈನ್ ಮಾಡ್ಕೊಂಡ್ರೆ ಈ ಕ್ರಾಸ್ ಆಗಿ ಹೇರ್ ಕ್ರಾಕ್ಸ್ ಬರುತ್ತೆ, ಆ ಕ್ರಾಕ್ಸ್ಗಳು ಬರಲ್ಲ ಇದು ಹಾಕೋದ್ರಿಂದ. ಕಾಸ್ಟ್ ಕಟ್ಟಿಂಗು ದುಡ್ಡು ಉಳಿಸ್ತಾರೆ ಸರ್. ಅದು ಉಳಿಸ್ಬೋದು. ಇಲ್ಲಿ 2 ರಾಡ್ ಇಟ್ಟು 2 ರಾಡ್ ಕಟ್ಟಿ ಟೈಮು, ಡ್ಯೂರೇಷನು, ಕಾಂಕ್ರೀಟಿಂಗು ಅದಕ್ಕೆ ಮಾಡೋದೇ ಬೇಡ ಅಂತ ಬಿಟ್ಬಿಡ್ತಾರೆ. ಮೋಲ್ಡಿಗೆ ವಾಟರ್ ಪ್ರೂಫ್ ಲಿಕ್ವಿಡ್ ಏನು ಯೂಸ್ ಮಾಡ್ತೀವಿ ಅದನ್ನು ಎಲ್ಲೂ ಯೂಸ್ ಮಾಡಬೇಕು. ಸುಮಾರು ಜನ ಮಾಡಲ್ಲ. ಅದರಿಂದ ಏನಾಗುತ್ತೆ, ನೀವು ಹಳೆ ಮನೆಗಳನ್ನ ನೋಡಿ ಕೆಳಗಡೆಯಿಂದ ಪ್ಲಾಸ್ಟಿಕ್ ಸರ್ಫೇಸ್ ಏನಾಗುತ್ತೆ, ಚಕ್ಕೆ ಥರ ಹಿಂಗೆ ಬಿಚ್ಕೊಂಡು ಬೀಳ್ತಾ ಇರ್ತಾರೆ. ನೋಡಿ ಇದು ಅಷ್ಟೇ, ಬಡ್ಜೆಟಲ್ಲಿ ಬೇಕು, ತುಂಬ ಲಕ್ಸುರಿ ಆಗಿರ್ಬೇಕಂದ್ರೆ ಅದೇ ಥರನೇ ಇದೆ. ಈವನ್ ಒಳಗಡೆನೂ ಅಷ್ಟೇ ಆಂಬಿಯೆಂಟ್ ಲೈಟ್ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅದೇ ರೀತಿ ಒಳಗಡೆ ಕೂಡ ನೋಡ್ಬೋದು, ಇಲ್ಲಿ ಹೊರಗಡೆ ಇಲ್ಲೂ ಕೂಡ ನೀವು ನೋಡ್ಕೊಳ್ಳಿ. ಇದು ಆ್ಯಕ್ಚುಲಿ ಇಲ್ಲಿ ದೇವ್ರ ಮನೆ ಬರುತ್ತೆ. ಹೈಟ್ ಮಾಡ್ಬಿಟ್ಟು ಇದು ನೋಡಿ ಓಪನಿಂಗ್ ಕೊಟ್ಟಿದ್ವಿ. ಸ್ಕೈಲೈಟು ಸ್ಟೇರ್ ಕೇಸ್ ನೋಡಿ. ಈ ಸ್ಟೇರ್ ಕೇಸ್ ಬಂದ್ಬಿಟ್ಟು ಚೈನ್ ಸ್ಟೇರ್ ಕೇಸ್ ಅಂತೀವಿ. ಪಾಸ್ಕಲ್ ನೋಡಿ, ಇದು ಬರ್ಮಟಿಕ್ಕು 8 ಇಂಚ್ಗೆ 4 ಇಂಚ್ ಇದೆ. ಇಲ್ಲಿ ಟಿವಿ ಯೂನಿಟ್ ಬರುತ್ತೆ. 13 ಅಡಿಗೆ 30 ಅಡಿ ಅಗಲ ಇದೆ. ಇಲ್ಲಿ ಡೈನಿಂಗ್ ಹಾಲ್ ಬರುತ್ತೆ. ಕಿಚನ್, ಓಪನ್ ಕಿಚನು ಇಲ್ಲಿ. ಇದು ಡೈನಿಂಗ್ ಹಾಲ್ ಬರುತ್ತೆ. ಇಲ್ಲಿ ಇದು ಓಪನ್ ಕಿಚನು. ಇಲ್ಲಿ ಕಿಚನ್ಗೆ ಯುಟಿಲಿಟಿ ಬಂದ್ರೆ ಅದರಲ್ಲಿ ಇದು ಲಪೋತ್ರ ಗ್ರಾನೈಟು, ಬ್ಲಾಕ್ ಗ್ರಾನೈಟು, ಆಂಟಿ ಸ್ಕಿಡ್ ಆಗಲ್ಲ, ನೀರ್ಗಿಡ್ಡಲ್ಲ. ಮತ್ತೆ ಗಾಳಿ ಬೆಳಕು ನೋಡಿ ಇಲ್ಲಿ. ಇದು ಪ್ಲಾನ್ ಮಾಡಿರೋ ಪ್ರತಿಯೊಬ್ರು ಅಷ್ಟೇ ಇದನ್ನ ಯೂಸ್ ಮಾಡಿದ್ರೇನೆ ಚಂದ. ಇದೆಲ್ಲ ಸರ್ ಮೆಟ್ಲು ಆರಾಮಾಗಿ ಹೋಗೋದಕ್ಕೆ ಮಾಡಿದ್ವಿ ನೋಡಿ. ಇದು ಬಂದ್ಬಿಟ್ಟು 6 ಇಂಚ್ಗೆ 6 ಇಂಚ್ ಇದೆ. ನಿಮ್ಗೆ ಫೀಲು, ನಿಮ್ಗೆ ಟಯರ್ಡ್ ಆಗಲ್ಲ ಈ ಮೆಟ್ಲು ಮಾಡೋದ್ರಿಂದ. ಇದು ಲೈಟ್ ವೈಟ್ ಬ್ರಿಕ್ಕು. ಇದು ಏನಕ್ಕೆ ತಗೊಂಡಿದ್ದೀನಿ ಅಂದ್ರೆ ಬನ್ನಿ ತೋರಿಸ್ತೀನಿ. ಈ ಲೈಟ್ ವೈಟ್ ನ ಏನಕ್ಕೆ ಯೂಸ್ ಮಾಡ್ತಿದೀವಿ ಅಂದ್ರೆ ನೋಡ್ರಿ, ಇಲ್ಲಿ ಒಂದು ಎಲಿವೇಶನ್ ಮಾಡ್ತಾ ಇದೀವಿ ಸ್ಲ್ಯಾಂಟ್ ಆಗಿ. ಆ ಎಲಿವೇಶನ್ಗೆ ಇಲ್ಲಿ ಲೋಡ್ ಬೀಳುತ್ತೆ ಕೆಳಗಡೆ, ಈ ಬಾಲ್ಕನಿ ಮೇಲೆ ಲೋಡ್ ಬೀಳುತ್ತೆ. ಆ ಲೋಡ್ನ ಡಿವೈಡ್ ಮಾಡಬೇಕು, ಅದನ್ನ ಕಂಟ್ರೋಲ್ ಮಾಡಬೇಕು ಅಂತ ಲೈಟ್ ವೈಟ್ ಅಲ್ಲಿ. ಸೇಮ್ ಇದು ಹೋಮ್ ಥಿಯೇಟರ್ ರೂಮು. 13 ಅಡಿಗೆ 30 ಅಡಿ. ಇದೆಲ್ಲ ಒಂದು 86 ಲ್ಯಾಕ್, 86 ಲಕ್ಷ. ಇನ್ಕ್ಲೂಡಿಂಗ್ ಎಲ್ಲ ಸೇರಿಸಿ ಕಂಪ್ಲೀಟ್. ಸೊ ನಿಮ್ಮ ಕಡೆಯಿಂದ ಇಷ್ಟೆಲ್ಲ ಲಕ್ಸುರಿಯೇ ಮಾಡ್ಕೊಡ್ತೀರಾ? ಹೌದು. ತುಂಬ ಕಡೆ ಓಡಾಡಿದ್ದೀನಿ. ಸೊ ತುಂಬ ವಿಡಿಯೋಸ್ ಎಲ್ಲ ನೋಡಿ, ಬಟ್ ಇವ್ರದ್ದು ಹಳೆ ವಿಡಿಯೋ ಒಂದು ನೋಡಿದೆ. ಬಟ್ ಅಲ್ಲಿ ಹೋಗಿ ನಾನು ಎಲ್ಲ ನೋಡಿಕೊಂಡು ಸೊ ಇಲ್ಲಿಗೆ ಬಂದಾದ್ಮೇಲೆ ನಮ್ಮ ಕ್ವಾಲಿಟಿ ಅಂದರೆ ನಮ್ಮ ಬಜೆಟ್ ಪ್ರಕಾರ ನಮಗೆ ಕಟ್ಕೊಡ್ತಾ ಇದ್ದಾರೆ. ಸ್ಕೈಲೈಟು ಬೆಳಕಿನ ಪರ್ಪಸ್ಸು. ಎಂತ ಬೆಳಕಂತೀರಾ ಸರ್ ಇದು? ಸ್ಕೈಲೈಟು. ಓಕೆ. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಮನೇನ ಕಟ್ಸ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಅಥವಾ ಯೋಚನೆ ಮಾಡ್ತಾ ಇದ್ದೀರೋ ಅಥವಾ ರಿನೋವೇಷನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರೋ, ಸೊ ಅಂಥವ್ರಿಗೆಲ್ಲ ಈ ವಿಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಯಾವ ಥರ ಏನು ತೋರಿಸೋದ್ರ ಜೊತೆಗೆ ಕಟ್ಟೋ ಮನೆನೂ ತೋರಿಸ್ತೀನಿ, ಕಟ್ಟಿರ್ತಕ್ಕಂಥ ಮನೆ ಮುಂದೆ ನಿಂತಿದ್ದೀನಿ, ಈ ಮನೆ ಬಗ್ಗೆನೂ ತೋರಿಸ್ತೀನಿ. ಸೊ ಈ ವಿಡಿಯೋ ಪರ್ಟಿಕ್ಯುಲರ್ಲಿ ನಿಮಗೆ ಇದ್ರ ಬಗ್ಗೆ ತಿಳಿಸ್ತಕ್ಕಂಥದ್ದು ಆರ್ಚಿಆರ್ಕ್ ಸಂಸ್ಥೆ ಕಡೆಯಿಂದ ತಿಳಿಸ್ತಾ ಇರೋದು. ಸೊ ಎಲ್ಲರೂ ತೋರಿಸ್ತಾರೆ, ಈ ಮನೆಗೆ ಇಷ್ಟು ಬಡ್ಜೆಟ್ ಆಯಿತು, ಈ ಥರ ಯೂಸ್ ಮಾಡಿದ್ದೀವಿ ಹೀಗೆ ಅಂತ ಹೇಳ್ಬಿಟ್ಟು. ಸೊ ಕಟ್ಟ ಮನೆನ ತೋರಿಸ್ಬೇಕಾಗುತ್ತೆ. ಸೊ ಕಟ್ಟ ಮನೆನೂ ತೋರಿಸ್ತೀನಿ, ಯಾವ ಥರ ಕ್ವಾಲಿಟಿ ಯೂಸ್ ಮಾಡಬೇಕು, ಏನು ಎತ್ತ ಅಂತ ಹೇಳ್ಬಿಟ್ಟು ಆ ಸಂಸ್ಥೆ ಕಡೆಯಿಂದ ಭಾನು ಸರ್ ತಿಳಿಸ್ಕೊಡ್ತಾರೆ. ಸೊ ನಮ್ಮ ಜೊತೆ ಭಾನು ಸರ್ ಇದ್ದಾರೆ. ಸೊ ಅವ್ರ ಮುಖಾಂತರ ಪ್ರತಿಯೊಂದು ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಬಹಳ ತಿಂಗಳುಗಳೇ ಆಯಿತು ಅನ್ಸುತ್ತೆ ಅಲ್ವಾ? ಸೊ ಲಾಸ್ಟ್ ಟೈಮು ಯಾವ ಥರ ಇಟ್ಟಿಗೆ ಯೂಸ್ ಮಾಡಬೇಕು, ಯಾವ್ಯಾವ ಬ್ರ್ಯಾಂಡ್ ಯೂಸ್ ಮಾಡಬೇಕು, ಪ್ರತಿಯೊಂದು ನಾಲೆಡ್ಜ್ನ ಕೊಟ್ಟು ಹತ್ತತ್ರ ಎಷ್ಟು ಮನೆ ಕಟ್ಟಿದ್ರಿ ಸರ್? ಆಗಿದೆ ಸರ್, ಒಂದು 18-20 ಮನೆ, 18-20 ಮನೆಗಳನ್ನ ಕಟ್ಟಿದ್ದಾರೆ. ಸೊ ಈಗ ಎಗೈನ್ ಮತ್ತೆ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಸರ್. ಈ ವಿಡಿಯೋದಲ್ಲಿ ನೀವು ಆಗಲೇ ಹೇಳಿದ್ರಿ ಸರ್, ಕಟ್ತಾ ಇರೋ ಮನೆಯೂ ತೋರಿಸ್ತೀನಿ, ಅದು ಕೂಡ ಲಕ್ಸುರಿ ಹೌಸು. ಅವ್ರ ಹೈಲೈಟ್ಸಲ್ಲಿ ಕೂಡ ನೋಡಿದ್ರು. ಈಗ ಕಟ್ಟಿರೋ ಮನೆ ಮುಂದೆ ನಿಂತಿದ್ದೀವಿ. ಸೊ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀರಾ, ಓಕೆನಾ? ಅದಕ್ಕಿಂತ ಮುಂಚೆ ನಿಮ್ಮ ಆರ್ಚಿಆರ್ಕ್ ಸಂಸ್ಥೆಗೆ ಯಾಕೆ ಬರಬೇಕು, ಯಾಕೆ ನಿಮ್ಮ ಸಂಸ್ಥೆ ಮುಖಾಂತರನೇ ಕಟ್ಟಬೇಕು? ಅದ್ರ ಜೊತೆಗೆ ಹೇಳಿದ್ರೆ ಬರೀ ಕಟ್ಕೊಡೋದಷ್ಟೇ ಅಲ್ಲ ಸರ್, ಕನ್ಸಲ್ಟೆನ್ಸಿ ಕೂಡ ನಾವು ಮಾಡಿದ್ದೀವಿ. ಈಗ ನಮ್ಮ ಹತ್ರನೇ ಕಟ್ಸೋ ಅವಶ್ಯಕತೆ ಇಲ್ಲ, ಜಸ್ಟ್ ಎಜುಕೇಷನ್ ನಾಲೆಡ್ಜ್ ತೊಗೊಂಡ್ರು ಸಾಕು, ಅದನ್ನು ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್. ಯಾಕೆ ನಿಮ್ಮ ಹತ್ರ ಬರಬೇಕು ಅಂತ? ದ ರೀಸನ್ ಇಷ್ಟೇ, ಕ್ವಾಲಿಟಿ ಅನ್ನೋದು ಎಲ್ಲರಿಗೂ ಮುಖ್ಯ. ದುಡ್ಡು ಮಾಡೋದು ಎಲ್ಲರೂ ಮಾಡ್ಬೋದು ಆರಾಮಾಗಿ. ದುಡ್ಡು ಮಾಡೋಕ್ಕೆ, ಯಾಕಂದರೆ ಇವಾಗ ಜನಗಳಿಗೆ ಒಂದು ಬ್ಲಾಕ್ ಆಗಲಿ 30 ರೂಪಾಯಿ ಬ್ಲಾಕು ಸಿಗುತ್ತೆ, 35-40 ರೂಪಾಯಿ ಬ್ಲಾಕು ಸಿಗುತ್ತೆ. ಅದು ಏನಕ್ಕೆ 40 ರೂಪಾಯಿ, ಇದು ಏನಕ್ಕೆ 30 ರೂಪಾಯಿ ಅನ್ನೋದು ಬೇಕಾಗುತ್ತೆ, ಮ್ಯಾಟ್ರ್ ಆಗುತ್ತೆ. 40 ರೂಪಾಯಿ ಬ್ಲಾಕಲ್ಲಿ ಬಂದ್ಬಿಟ್ಟು ಅದಕ್ಕೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ಹಾಕಿ ಅಷ್ಟು ಕ್ವಾಲಿಟಿ ಕೊಟ್ಟಿರ್ತಾರೆ. 30 ರೂಪಾಯಿ ಬ್ಲಾಕಲ್ಲಿ ಅದನ್ನೆಲ್ಲ ಕಡಿಮೆ ಮಾಡಿರ್ತಾರೆ. ಇಲ್ಲಿ ಬ್ರ್ಯಾಂಡ್ಸ್ ಅಂತ ಏನಕ್ಕೆ ಹೋಗ್ತೀವಿ, ಬಿರ್ಲಾ
ಸಿಮೆಂಟ್ ಆಗಿರ್ಬೋದು, ಅಲ್ಟ್ರಾಟೆಕ್ ಆಗಿರ್ಬೋದು, ಬ್ರ್ಯಾಂಡ್ಸ್ಗೆ ಏನಕ್ಕೆ ಹೋಗ್ತೀವಿ ಅವರಲ್ಲಿ ಆ ಕ್ವಾಲಿಟಿ ಕೊಟ್ಟಿರ್ತಾರೆ ಅಂತ. ಸೊ ಏನಾಗುತ್ತೆ ಇಲ್ಲಿ ಸುಮಾರು ಜನ ಸ್ಟ್ರಕ್ಚರಲ್ ಅವರು ಬಿಟ್ಬಿಟ್ಟು ಮೇಸ್ತ್ರಿಗಳೇ ಕೆಲಸ ಮಾಡ್ತಾ ಇದ್ದಾರೆ, ಸ್ಟ್ರಕ್ಚರ್ಗಳನ್ನ ಕನ್ಸಲ್ಟ್ ಮಾಡ್ತಿಲ್ಲ. ಸ್ಟ್ರಕ್ಚರ್ ಇಲ್ದೇ ನಾನೇ ಸುಮಾರು ಬಿಲ್ಡಿಂಗ್ಗಳು ನೋಡಿ ನನಗೂ ತುಂಬ ಬೇಜಾರಾಗಿದೆ. ಏನಾಗುತ್ತೆ ಸ್ಟ್ರಕ್ಚರಲ್ನ ಕನ್ಸಲ್ಟ್ ಮಾಡಲಿಲ್ಲ ಅಂತ ಅಂದಾಗ ಮೇಯ್ನು ನಮ್ಮ ದೇಹಕ್ಕೆ ನಮ್ಮ ಬೆನ್ಮೂಳೆ ಎಷ್ಟು ಮುಖ್ಯನೋ ಆ ಸ್ಟ್ರಕ್ಚರು ಅಷ್ಟೇ ಮುಖ್ಯ. ಅದನ್ನು ಯಾರು ಫಾಲೋ ಅಪ್ ಮಾಡ್ತಿಲ್ಲ. ಸೊ ಒಂದು ಸಿಲ್ ಲೆವೆಲ್ ಆಗಲಿ, ಕೆಳಗಡೆ ಪಾಯ ಹಾಕೋದಲ್ಲಾಗಲಿ, ಅದನ್ನೆಲ್ಲ ವೇ ಆಫ್ ಮಾಡಿ ದುಡ್ಡು ಕಡಿಮೆ ಹೇಳಿ ದುಡ್ಡು ಮಾಡ್ತಾ ಇರೋರು ತುಂಬ ಜನ ಇದ್ದಾರೆ. ಕೆಲವೊಂದು ಸ್ಟ್ರಕ್ಚರಲ್ಲಿ ಆ ಕಾಂಪ್ರಮೈಸ್ ಆಗಬೇಡಿ ಅಂತ ನಾನು ಹೇಳ್ತಿರೋ ಜನಗಳಿಗೆ. ಗೊತ್ತಿಲ್ವ ಕೇಳಿ ತಿಳ್ಕೊಳ್ಳಿ. ಅಲ್ಲೋ ಒಂದು ಸ್ವಲ್ಪ ದುಡ್ಡು ಉಳ್ಸಕ್ಕೆ ಹೋಗ್ಬಿಟ್ಟು ಇನ್ನೊಂದೇನೋ ನೀವು ಇರ್ಬೇಕಾದ್ರೂ ಕನ್ಸಿನ ಮನೆ ಕ್ವಾಲಿಟಿ ಹಾಳು ಮಾಡ್ಕೊತೀರಾ. ಸ್ಟ್ರಕ್ಚರಲ್ಗಳನ್ನ ಕನ್ಸಲ್ಟ್ ಮಾಡಿ. ಇಂಜಿನಿಯರ್ಸ್ ಅಂತ ಇರೋದೇ ಅದಕ್ಕೇನೆ. ಯಾರೋ ಮೇಸ್ತ್ರಿ 30 ವರ್ಷ ಎಕ್ಸ್ಪೀರಿಯನ್ಸ್ ಇರ್ಬೋದು, ನಿಮ್ಮ ಬೆನ್ಮೂಳೆ ಹೆಂಗೆ ನಿಮ್ಮ ಬಾಡಿಗೆ ತಕ್ಕಂತೆ ಸ್ಟ್ರೆಂತ್ನ ಕೊಡಬೇಕು ಅನ್ನೋದು ಹೆಂಗೆ ಗೊತ್ತಿರುತ್ತೆ ಅವ್ರಿಗೆ. ಯಾವುದೇ ಕಾರಣಕ್ಕೂ 20 mm ರಾಡ್ ಹಾಕಿದ ಕೂಡಲೇ ಅವ್ರು ತುಂಬ ಜಾಸ್ತಿ ಹಾಕ್ಬಿಟ್ರು, ಕಂಬಿ ಸ್ಟೀಲ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂತಾರೆ. ಆ್ಯಕ್ಚುಲಿ ಅದು ರಾಂಗ್. ಅದು ಲೋಡ್ ಬಿತ್ತಲ್ಲ ಭೂಮಿ ಮೇಲೆ. ಸೊ ಇದೆಲ್ಲ ಕ್ಯಾಲ್ಕುಲೇಟಿವ್ ಆಗುತ್ತೆ. ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು, ಕೆಲವೊಬ್ಬರೆಲ್ಲ ಮಾಡಿಸ್ತಾ ಇಲ್ಲ. ಸೊ ನೀವು ಹೇಳೋ ಪ್ರಕಾರ ಇನ್ನೊಂದು ಹೇಳ್ತಾ ಇರೋದು ನಾವು ಕ್ವಾಲಿಟಿ ವೈಸ್ ಎಕ್ಸಾಂಪಲ್ಲು ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ, ಗಿಡಮೂಲಿಕೆ ಡಾಕ್ಟರ್ ಇದ್ದಾರೆ. ಅವ್ರು ಏನು ಮಾಡಬೇಕು ಅದು ಮಾಡಬೇಕು. ಆಕ್ಸಿಡೆಂಟಾಗಿ ಕೈ ತುಂಡಾಗಿರೋದನ್ನ ಇಂಗ್ಲೀಷ್ ಮೆಡಿಸನ್ಗೆ ಹೋಗ್ಬೇಕಾಗುತ್ತೆ, ನಾವು ಇಲ್ಲೋದ್ರೆ ಆಗಲ್ಲ. ಅದೇ ಥರನೇ XYZ ಬ್ರ್ಯಾಂಡಿಗೆ ನೀವು ತೊಗೊಂಡ್ರೋದೆ, ಅದೇ ಆಶೀರ್ವಾದ್ ಪೈಪು ಅವೆಲ್ಲ ತೊಗೊಂಡಾಗ ಎರಡಕ್ಕೂ ಕಂಪೇರ್ ಮಾಡಿದಾಗ ಯಾವ್ದು ಲೈಕ್ ಮಾಡ್ತೀರಾ? ಸ್ವಲ್ಪ ರೇಟ್ ಜಾಸ್ತಿ ಆದರೂ ಕೂಡ ನಮಗೆ ಆಶೀರ್ವಾದಲ್ಲಿ ಕ್ವಾಲಿಟಿ ಇರುತ್ತೆ, ಬ್ರ್ಯಾಂಡು ಒಂದು ನಂಬಿಕೆ ಇರುತ್ತೆ ಅಲ್ವಾ ಸರ್? ಆ ಥರ ಆ ಕ್ವಾಲಿಟಿ ಅದು ನೀವು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಅಲ್ವಾ ಸರ್? ಅಪ್ರಾಕ್ಸಿಮೇಟು ನಿಮ್ಮಲ್ಲಿ ಎಷ್ಟು ಬಡ್ಜೆಟಿಗೆ ಮಾಡ್ಕೊಡ್ತೀರಾ ಮನೆ ಸ್ಟಾರ್ಟಿಂಗ್ ಬಡ್ಜೆಟ್? ಸರ್ ಅದೇ ನಾವು ಅದನ್ನ ಎಲ್ಲರೂ ಹೇಳ್ಬೋದು ಸರ್. ನಾನು ನೋಡಿ ಇವಾಗ ಗೇಟು ಇದು ಡಿಸೈನ್ ಮಾಡಿದ್ದೀನಿ. ಈ ಗೇಟ್ಗೆ 14 ಗೇಜ್ ಹಾಕಿದ್ದೀನಿ. 14 ಗೇಜ್ ಹಾಕೋ ಕಡೆ 18 ಗೇಜ್ ಹಾಕ್ತಾರೆ ಬೇರೆಯವರು. ಈಗ ನಾವು ಹಂಗೆಲ್ಲ ನಮ್ಗೆ ಅದು ಬೇಡ ಸರ್. ನಾನೇನು ಹೇಳ್ತಾ ಇದ್ದೀನಿ ಗೊತ್ತಾ ಸರ್, ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ. ಅವರು ಸ್ಟಾರ್ಟಿಂಗ್ ಏನು ಬಡ್ಜೆಟಿಂದ ಮಾಡ್ಕೊಡ್ತೀರಾ? ನನಗೆ ಬಡ್ಜೆಟ್ ಬೇಕು, ನಾನು ರೆಡ್ ತಿನ್ಬೇಕು. ಅದೇ ಸರ್, ನಾವು ಕ್ವಾಲಿಟಿ ವೈಸ್ ಶುರು ಆದರೆ ನಮ್ಮದು ಸ್ಟಾರ್ಟಿಂಗ್ ಬಡ್ಜೆಟ್ ಬಂದ್ಬಿಟ್ಟು 1850 ರೂಪಾಯಿ ಪರ್ ಚದರ ಇರುತ್ತೆ. ಓಕೆ, ಅದು ಬೇಸಿಕ್ ಪ್ರೈಸ್. ಅಂದರೆ ಈ ಬಾತ್ರೂಮ್ ಡೋರ್ಗಳೆಲ್ಲ ನೋಡ್ತೀರಾ, ಅದರಲ್ಲಿ PVC ಡೋರ್ ಹಾಕಿರ್ತೀವಿ. PVC ಡೋರ್ ಬೇಡ ನನಗೆ, ಬೇರೆ WPVC ಬೇಕು, ಇನ್ನೊಂದು ಡೋರ್ ಬೇಕು, ಆ ಥರ ಹೋದಂಗೆಲ್ಲ ಬಜೆಟ್ ಚೇಂಜ್ ಆಗ್ತಾ ಹೋಗುತ್ತೆ. ಹೌದು, ಬಟ್ ಕ್ವಾಲಿಟಿ ಏನು ಪ್ರತಿಯೊಂದು ಪ್ರಾಜೆಕ್ಟ್ ಮಾಡಬೇಕು ಕ್ಲೈಂಟ್ಸ್ನ ಕರೆಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀವಿ. ಈ ಕೆಲಸ ಏನಕ್ಕೆ ಮಾಡ್ತಿದ್ದೀವಿ, ಇದರಿಂದ ಏನು ಬೆನಿಫಿಟ್ ನಿಮಗೆ, ಅದನ್ನು ಎಕ್ಸ್ಪ್ಲೈನ್ ಮಾಡಿ ಕೆಲಸ ಮಾಡ್ಕೊಡ್ತೀವಿ. ಓಕೆ, ನಾನು ಮಾಡಿರೋ ಬಿಲ್ಡಿಂಗಲ್ಲಿ ನೀವು ಯಾರು ಬೇಕಾದ್ರೂ ಡೈರೆಕ್ಟಾಗಿ ಕೇಳ್ಬೋದು, ಕಂಪ್ಲೀಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಕೆಲಸ ಮಾಡೋದು. ಓಕೆ, ನಮ್ಮ ಇಂಜಿನಿಯರ್ಸು ಅಷ್ಟೇ, ಅವ್ರನ್ನ ವೀಕ್ಲಿ ಒನ್ಸ್ ನಾವು ಟ್ರೈನ್ ಮಾಡ್ತೀವಿ. ಏನು ಮಾಡಿದ್ದಾರೆ ಬಿಲ್ಡಿಂಗಲ್ಲಿ ಏನಾಗಿದೆ, ಇಂಜಿನಿಯರ್ಸ್ಗೂ ಪ್ರತಿಯೊಂದು ನಾವೆಲ್ಲ ತಮ್ರೂಲ್ ಏನಿದೆ ಆ ಥರ ಅವ್ರಿಗೆ ಒಂದು. ಎಷ್ಟು ಜನ ಇದ್ದಾರೆ ನಿಮ್ಮ ಜೊತೆ ಎಲ್ಲ ನಿಮ್ಮ ಟೀಮಲ್ಲಿ? ಈಗ ನೀವು ಅಲ್ಲಿ ಮಾತಾಡ್ದಂಗೆ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸು ನಮ್ಮ ಶ್ರೀನಾಥ್ ಸರ್ ಇದ್ದಾರೆ, ಅವಿನಾಶ್ ಇದ್ದಾರೆ. ಇಂಟೀರಿಯರ್ಗೆ ಅಂತ ಒಂದು ಟೀಮ್ ಇದೆ, ಸರಿನೂ ತೋರಿಸಿದೆ. ಇಂಜಿನಿಯರ್ಸ್ ಒಂದು 7-8 ಜನ ಇದ್ದಾರೆ. 7 ಜನ ಟೀಮ್ ಇದೆ, ಎಲ್ಲ ನುರಿತ ಡೈಲಿ ವಿಸಿಟ್ ಆಗಿ ನಾವಿಲ್ಲಿ ಏನು ಹೇಳ್ತೀವಿ ಅದೇ ಥರ ಕೆಲಸ ನಡಿಬೇಕು. ನಾನು ಪ್ರತಿ ವೀಕು ನಾನು ವಿಸಿಟ್ ಮಾಡ್ತಾ ಇರ್ತೀನಿ ಬಿಲ್ಡಿಂಗ್ಗಳಿಗೆ. ಓಕೆ, ಬಿಲ್ಡಿಂಗ್ ವಿಸಿಟ್ ಮಾಡಿ ಯಾವ ಪ್ರಾಡಕ್ಟ್ ಏನು ಮಾಡ್ತಾ ಇದ್ದಾರೆ, ಎಷ್ಟು ಗೆಸ್ತಾ ಇರ್ತಾರೆ, ಎಲ್ಲ ವೆಂಡರ್ಸ್ಗಳಿದ್ದಾರೆ ನೋಡಿ. ಎಲ್ಲರೂ ಹೇಳ್ತಾ ಇದ್ದಾರೆ ಇದು ಕೂಡ ಹೌದು. ನಾನೇ ಡೈರೆಕ್ಟಾಗಿ ಹೇಳ್ತೀನಿ, ಮೇಸ್ತ್ರಿಗಳು ಇಟ್ಕೊಂಡು ನಾವು ಮಾಡ್ಬಿಡ್ತೀವಿ, ಅಷ್ಟು ಉಳಿಸ್ತೀವಿ ಅಂತಾರೆ. ನನಗೆ ಕೊಡೋ ರೇಟ್ ನಿಮಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಕರೆಕ್ಟಾ? ನಾನು ಅವ್ರ ಹತ್ರ ಪರ್ಮನೆಂಟ್ ಬಿಸ್ನೆಸ್ ಮಾಡ್ತಿರೋನು. ನೀವು ಯಾವತ್ತೋ ಒಂದಿನ ಹೋಗೋರು, ನಿಮಗೂ ನಮಗೂ ಡಿಫ್ರೆನ್ಸ್ ಇರುತ್ತೆ. ಎಸ್, ಹೌದು. ದುಡ್ಡು ಉಳಿತಾಯ ಆಗೋದು ಉಳಿತಾಯ ಡಿಫ್ರೆನ್ಸ್ ಇರುತ್ತೆ. ಓಕೆನಾ? ನಾನು ಹೇಳ್ತಿರೋದು ಕನ್ಸಲ್ಟೆನ್ಸಿ ಕೊಡ್ತೀವಿ, ಅದಕ್ಕೋಸ್ಕರ ಕನ್ಸಲ್ಟೆನ್ಸಿ ಅಂತ ಮಾಡಿರೋದು. ಒಳ್ಳೇದಾಗಲಿ ಪ್ರತಿಯೊಬ್ಬರಿಗೂ, ಕಟ್ಟೋರಿಗೆ ಯಾವ ರೀತಿ ಕಟ್ಟಬೇಕು ಅಂತ ಹೇಳ್ಕೊಡ್ತೀವಿ. ಅದು ಕನ್ಸಲ್ಟೆನ್ಸಿ ತಗೊಳ್ಳಿ, ಅವ್ರ ಪಾಡಿ ಅವ್ರು ಕಟ್ಟಿಸ್ಲಿ ಅಷ್ಟೇ. ಇವ್ರ ಹತ್ರ ಕಟ್ಸೋ ಅವಶ್ಯಕತೆ ಇಲ್ಲ ಸರ್. ಈಗ ಕಟ್ಟಿರೋ ಮನೆ ಫಸ್ಟ್ ತೋರಿಸ್ತೀರಾ, ಕಟ್ತಾರೆ ಮನೆ ಫಸ್ಟ್ ತೋರಿಸ್ತೀರೋ? ಕಟ್ತಿರೋ ಮನೆ ತೋರಿಸಿ ಆಮೇಲೆ ಇಲ್ಲಿಗೆ ಬರೋಣವಾ? ಹೌದು, ಹಾಗಾದ್ರೆ ಅಲ್ಲಿಗೆ ಹೋಗೋಣವಾ? ಕಟ್ತಾ ಇರೋ ಮನೆಗೆ ಖಂಡಿತ. ಓಕೆ, ಬನ್ನಿ ಸರ್. ಸರ್ ಹಾಗಾದ್ರೆ ಕಟ್ತಾ ಇರೋ ಮನೆ ಬಗ್ಗೆ ವಿಡಿಯೋ ತೋರಿಸ್ತಾ ಇದೀವಿ, ಕಟ್ಟಿರೋ ಮನೆ ನೆಕ್ಸ್ಟ್ ಹೋಗೋಣ. ಸೊ ಇದ್ರ ಬಗ್ಗೆ ಏನು ಕ್ವಾಲಿಟೀಸ್ ಕೊಡ್ತಾ ಇದ್ದೀರಾ, ಏನು? ಆಕ್ಚುಲಿ ನಮ್ಮ ಕನ್ಸ್ಟ್ರಕ್ಷನ್ ಅಲ್ಲಿ ತಮ್ರೂಲ್ ಅಂತ ಇದೆ. ಆ ತಮ್ರೂಲ್ಗಳನ್ನ ಪಾಲಿಸಬೇಕು, ಅವಾಗ ಮಾತ್ರ ನಿಮಗೆ ಕ್ವಾಲಿಟಿ ಕೊಡೋಕ್ಕಾಗೋದು. ಏನಪ್ಪಾ ಅಂದ್ರೆ ನೋಡಿ, ಇದು ಪ್ಲೇನ್ ಬೀಮ್ ಒಳಗಡೆ ಪಾಯ ಹಾಕ್ಲೇಬೇಕು. ಓಕೆ, ಪಾಯ ಹಾಕಿ ಪ್ಲೇನ್ ಬೀಮ್ ಹಾಕಿದಾಗ ಆ ಲೋಡ್ ಡಿವೈಡ್ ಆಗ್ತಿರುತ್ತೆ. ಒಂದು ಲೋಡ್ ಅಂತ ಡಿವೈಡ್ ಆಗುತ್ತೆ. ಒಂದು ಭೂಮಿ ಭಾರ ತಗೋಬೇಕು ಅಂದ್ರೆ 4 ಮೂಲೆಗೆ ಲೋಡ್ ಡಿವೈಡ್ ಆಗಬೇಕು. ಸೊ ಇದೆಲ್ಲ ಮುಖ್ಯ. ಇದು ಬಂದ್ಬಿಟ್ಟು ಕೋಪಿಂಗ್ ಕಾಂಕ್ರೀಟು. ಇಲ್ಲಿ 2 ರಾಡ್ ಇಟ್ಬಿಟ್ಟು ಕಾಂಕ್ರೀಟ್ ಹಾಕಿದೀವಿ. ಇದು ಸಿಲ್ ಲೆವೆಲ್ ಅಂತೀವಿ. ಈ ಸಿಲ್ ಲೆವೆಲ್ಗೆ ಏನಕ್ಕೆ ಹಾಕೋದಂತಂದ್ರೆ, ನಿಮಗೆ ವಿಂಡೋಸ್ ಎಲ್ಲ ನಾವು ಡಿಸೈನ್ ಮಾಡ್ತು ಅಂದ್ರೆ ಈ ಕ್ರಾಸ್ ಆಗಿ ಹೇರ್ ಕ್ರಾಕ್ಸ್ ಬರುತ್ತೆ. ಆ ಕ್ರಾಕ್ಸ್ಗಳು ಬರಲ್ಲ ಇದು ಹಾಕೋದ್ರಿಂದ. ಇದಾದ್ಮೇಲೆ ಲಿಂಟಲ್ ಏನಕ್ಕಂದ್ರೆ ಥ್ರೂ ಲಿಂಟ್ಲ್ ಹಾಕ್ಬೇಕು. ಕಟ್ ಲಿಂಟ್ಲ್ ಹಾಕ್ತಾರೆ ಸ್ವಲ್ಪ ಜನ ದುಡ್ಡು ಉಳ್ಸಕ್ಕೆ ಅಂತ. ಇದನ್ನು ಹಾಕಲ್ಲ. ನೀವು ತುಂಬಾ ಬಿಲ್ಡಿಂಗ್ಗಳು ಇದನ್ನ ಮಾಡಲ್ಲ. ಏನಕ್ಕೆ ಇದೆಲ್ಲ ಮಾಡೋದು ಅಂತಂದ್ರೆ ಕ್ವಾಲಿಟಿ ವೈಸ್. ಅವಾಗ ನಿಮಗೆ ಎಲ್ಲೂ ಏರ್ ಕ್ರಾಕ್ಸ್ ಆಗಲಿ ಮಾಡೋದಕ್ಕೆ ಏನು ಕಷ್ಟ ಅವ್ರಿಗೆ? ಕಾಸ್ಟ್ ಕಟ್ಟಿಂಗು, ದುಡ್ಡು ಉಳಿಸ್ತಾರೆ ಸರ್. ಅದು ಉಳಿಸ್ಬೋದು. ಇಲ್ಲಿ 2 ರಾಡ್ ಇಟ್ಟು 2 ರಾಡ್ ಕಟ್ಟಿ ಟೈಮು ಡ್ಯೂರೇಷನು
ಕಾಂಕ್ರೀಟಿಂಗು ಅದಕ್ಕೆ ಮಾಡೋದೇ ಬೇಡ ಅಂತ ಬಿಟ್ಬಿಡ್ತಾರೆ. ಬಿಡ್ತಾರೆ. ಕಟ್ಲಿಂಟ್ಲ್ ಹಾಕ್ತಾರೆ. ಕಟ್ಲಿಂಟ್ಲ್ ಹಾಕ್ಬಾರ್ದು, ಥ್ರೂ ಲಿಂಟ್ಲೇ ಹಾಕ್ಬೇಕು. ಸೊ ಅವಾಗ ಏನಾಗುತ್ತೆ, ಲೋಡ್ ಡಿವೈಡ್ ಆಗಿ ನೋಡಿ ಯಾರ್ಯಾರೆಲ್ಲ ಮನೆ ಕಟ್ಟಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ರು, ಯಾರ್ಯಾರು ಯಾವ್ಯಾವ ಕನ್ಸ್ಟ್ರಕ್ಷನ್ ಅವ್ರಿಗೆ ಕೊಡ್ತಿರೋ ಈ ಕೆಲಸನ ನೋಡ್ಕೊಳ್ಳಿ. ಇದೊಂದು ಸ್ವಲ್ಪ ಇವ್ರ ಹತ್ರ ಮಾಡಿಸ್ತಿರೋ ಬಿಡ್ತಿರೋ ಈ ನಾಲೆಡ್ಜ್ ನಿಮಗೆ ಬೇಕೇ ಬೇಕು. ಸೊ ಹಾಗಾಗಿ ಯಾವ ಕಡೆ ಏನೇನು ಹಾಕಬೇಕು ಅನ್ನೋದಕ್ಕೋಸ್ಕರ ಆರ್ಕಿ ಸಂಸ್ಥೆ ಕಡೆಯಿಂದ ಈ ನಾಲೆಡ್ಜ್ನ ಕೊಡ್ತಾ ಇದ್ದೀವಿ ಸರ್. ಮತ್ತೆ ನೀವು ಮುಂದುವರಿರಿ ಸರ್. ಪಾಸ್ಕಲ್ ನೋಡಿ, ಇದು ಬರ್ಮಟಿಕ್ಕು 8 ಇಂಚ್ಗೆ 4 ಇಂಚಿದೆ. ಓಕೆ, ವೈಡು ಟೋಟಲ್ 5 ಅಡಿಗೆ ಮಾಡಿದ್ದೀವಿ. ಸೊ ಈ ಮನೆಗೆ ಏನಾಗುತ್ತೆ ಅಂದರೆ ಇದು ಮೇಯ್ನು ಲುಕ್ ಕೊಡುತ್ತೆ. ಆ ಬಜೆಟ್ ಅವರು ಎಕ್ಸ್ಪ್ಲೇನ್ ಮಾಡ್ತೀವಿ ಕಸ್ಟಮರ್ಗೆ ಯಾವ್ಯಾವ ರೀತಿ ಹಾಕ್ಬಿಟ್ರೆ ಯಾವ್ದು ಲುಕ್ ಕೊಡುತ್ತೆ ಅಂತ. ಈ ಮನೆಗೆ ಮೇಯ್ನು ನಿಮ್ಮ ಮನೆ ಒಳಗಡೆ ಹೋಗ್ಬೇಕಂದ್ರೆ ಇದೇ ಮೇಯ್ನು ನಿಮ್ಗೆ ಲುಕ್ ಕೊಡೋದಕ್ಕೆ. ಸೊ ಅದನ್ನು ಯೂಸ್ ಮಾಡಿದ್ದೀವಿ ಇಲ್ಲಿ. ನೋಡಿ ನಾನು ಹೇಳೋದ್ನಲ್ಲ, ಕ್ಲೋಸ್ ಆಗಿದೆ. ನಿಮಗೆ ಹೇರ್ ಕ್ರ್ಯಾಕ್ಸ್ ಬರೋದು ಈ ಥರ ಸಿಲ್ ಅವರು ಇಲ್ಲಿಂದ ಹಿಂಗೆ ಶುರು ಆಗುತ್ತೆ. ಹೌದು, ಹಿಂಗೆ ಶುರು ಆಗುತ್ತೆ ಕ್ರ್ಯಾಕ್ಸು. ಎಷ್ಟೋ ಜನ ಕಾಮನ್ ರೀ ಅಂತಾರೆ ಅದನ್ನ. ಹಾಂ, ಇದು ಇವಾಗ ಆ್ಯಕ್ಚುಲಿ ತುಂಬ ಜನ ನೋಡಿದ್ದೀವಿ. ಏರ್ ಕ್ರ್ಯಾಕ್ ಬರೋದು ಕಾಮನು. ಏನಕ್ಕೆ ಕಾಮನ್ ಆಗುತ್ತೆ? ಏರ್ ಕ್ರ್ಯಾಕ್ ಬರಲ್ಲ. ಈ ಕೆಲಸಗಳನ್ನ ನಾವು ಮಾಡೋದಾಗ ಏನಾಗುತ್ತೆ, ಅದು ತುಂಬ ಚೆನ್ನಾಗಿ ಬರುತ್ತೆ. ಈ ಮನೆ ನೋಡಿ, ಇದನ್ನ ಚೈನ್ ಮೆಟ್ಲು ಅಂತೀವಿ. ಇದು ಆ್ಯಕ್ಚುಲಿ ಇಲ್ಲಿ ದೇವ್ರ ಮನೆ ಬರುತ್ತೆ. ಹೈಟ್ ಮಾಡ್ಬಿಟ್ಟು ಇದು ನೋಡಿ ಓಪನಿಂಗ್ ಕೊಟ್ಟಿದ್ವಿ. ಸ್ಕೈಲೈಟು ಸ್ಟೇರ್ ಕೇಸ್ ನೋಡಿ. ಈ ಸ್ಟೇರ್ ಕೇಸ್ ಬಂದ್ಬಿಟ್ಟು ಚೈನ್ ಸ್ಟೇರ್ ಕೇಸ್ ಅಂತೀವಿ. ಅಂದ್ರೆ ಏನ್ ಸರ್ ಇದು ಚೈನ್ ಅಂದ್ರೆ? ನಿಮಗೆ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಮನೆ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಲಕ್ಸುರಿಯಸ್ ಫೀಲ್ ಕೊಡುತ್ತೆ. ನೋಡಿ ರೂಫ್ ಹೈಟು ಜಾಸ್ತಿ ಇದೆ, 11 ಫೀಟ್ ಇದೆ ರೂಫ್ ಹೈಟು. ಸೊ ಮನೆ ಹೆಂಗ್ ಅನಿಸ್ತಿದೆ ನಿಮ್ಗೆ ಫೀಲ್? ಅಂದ್ರೆ ನಿಮ್ಗೆ ಹತ್ರ ಅನಿಸ್ತಿರುತ್ತೆ. ಈಗ ಹೆಂಗೆ ಅಂದ್ರೆ ಹೈಟ್ ಜಾಸ್ತಿ ಇದ್ದಾಗ, ನಮಗೆ ಹೈಟ್ ಕಡಿಮೆ ಇದ್ದಾಗ ನಾರ್ಮಲ್ ಆಗಿ ಒಂದು ಮನೆಗೆ ಬಂದ ಫಾಲ್ ಸೀಲಿಂಗ್ ಮಾಡ್ತಾರೆ. ಈ ತರ ಹೈಟ್ ಇದ್ದಾಗ ಯಾವ್ದೋ ಬಂಗ್ಲೆಗೆ ಬಂದಿದ್ದೀವಿ ಡಿಸೈನ್ ಮಾಡಿರ್ತಾರೆ, ಫಾಲ್ ಸೀಲಿಂಗ್ ಮಾಡ್ಬಿಡ್ತಾರೆ, ಹೈಟ್ ಕಡಿಮೆ ಆಗುತ್ತೆ. ಚಿಕ್ಕ ಮನೆ ಅದು ಫೀಲ್ ಕೊಡಲ್ಲ. ನಿಮಗೆ ಲಕ್ಸುರಿಯಸ್ ಆಗಿ ಕೊಡ್ಬೇಕಂದ್ರೆ ಸ್ವಲ್ಪ ರೂಫ್ ಹೈಟ್ ಜಾಸ್ತಿ ಇರಬೇಕು. ಯಾಕಂದ್ರೆ ನಮ್ದೇ ಸೆಂಟ್ರಿಂಗ್ ಮೆಟೀರಿಯಲ್ ಎಲ್ಲ ನಮ್ದೇ ಓನ್ ಇದೆ. ಈಗ ಯಾರ ಹತ್ರನೂ ಪರ್ಚೇಸ್ ಮಾಡಿ ಹೊಡೆಯೋ ಥರ ಆ ಥರ ಇಲ್ಲ. ನೋಡಿ ಇದು ಹಾಲು. ಇಲ್ಲಿ ಡಿಸ್ಟರ್ಬೆನ್ಸ್ ಅಲ್ವಾ ಮನೆ ಒಳಗಡೆ? ಪಿಲ್ಲರ್ ಒಳಗಡೆ ಇಲ್ಲಿ ಇದು ಪ್ಲಾನ್ ಮಾಡಿದೀವಿ ನಾವು. ಇಲ್ಲಿ ಜೋಗಾಲಿ ಬರುತ್ತೆ. ಓಕೆ, ಸೊ ಇದಕ್ಕೆ ಅಂತಾನೆ ಪ್ಲಾನ್ ಮಾಡಿಟ್ಟಿರೋದು. ಅಲ್ಲಿ ಇಕ್ಕಿದೀವಿ ನೋಡಿ, ಹುಕ್ ಹಾಕಿದೀವಿ. ಇಲ್ಲಿ ಜೋಕಾಲಿ ಬರುತ್ತೆ. ಇದು ಡಿಸ್ಟರ್ಬೆನ್ಸ್ ಬರಲ್ಲ. ಇದು ಹಾಲು, ಇಲ್ಲಿ ಟಿವಿ ಯೂನಿಟ್ ಬರುತ್ತೆ. ವುಡ್ ವರ್ಕ್ ಆದ್ಮೇಲೆ ನಿಮಗೆ ತುಂಬಾ ಚೆನ್ನಾಗಿ ಕಾಣೋದು ಇದು. ಓಕೆ ಓಕೆ ಓಕೆ. ಇಲ್ಲಿ ಟಿವಿ ಯೂನಿಟ್ ಬರುತ್ತೆ. 13 ಅಡಿಗೆ 30 ಅಡಿ ಅಗಲ ಇದೆ. ಇಲ್ಲಿ ಡೈನಿಂಗ್ ಹಾಲ್ ಬರುತ್ತೆ. ಕಿಚನ್, ಓಪನ್ ಕಿಚನು ಇಲ್ಲಿ. ಹಾಂ, ಇದು ಡೈನಿಂಗ್ ಹಾಲ್ ಬರುತ್ತೆ. ಇಲ್ಲಿ ಇದು ಓಪನ್ ಕಿಚನ್. ಇಲ್ಲಿ ಕಿಚನ್ಗೆ ಯುಟಿಲಿಟಿ. ಓಕೆ, ಕಿಚನ್ ಯುಟಿಲಿಟಿ. ಇದು ಕಿಚನ್ ಯುಟಿಲಿಟಿ. ಓಕೆ, ಎಲ್ಲ ದೊಡ್ಡದಾಗೆ ಎಸ್ಟಿಮೇಷನ್ ಇದೆ. ಇದು ಮನೆ 30-40 ಇರುತ್ತೆ ಸರ್ ಡೈಮೆನ್ಷನ್. 30-40. ಹಾಂ, 30-40 ಇದು ಕಾಮನ್ ಟಾಯ್ಲೆಟು. ಕಾಮನ್ ಟಾಯ್ಲೆಟ್ ಎಲ್ಲ ವಾಲ್ ಮೌಂಟೆಡ್ ಬರುತ್ತೆ. ಇದು ಒಂದು ರೂಮು ಕೆಳಗಡೆ. ವಯಸ್ಸಾಗಿರೋರು ಅವ್ರ ತಂದೆ ತಾಯಿ ಇರೋದಕ್ಕೆ ವಾಯು ಮೂಲೆಯಲ್ಲಿ ಮಾಡಿರೋದು ಇದು. ಯಾಕಂದರೆ ಆಕ್ಸಿಜನ್ ಪವರ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ. ನೋಡಿ ಬನ್ನಿ, ಇದೆಲ್ಲ ಸರ್ ಮೆಟ್ಲು ಆರಾಮಾಗಿ ಹೋಗೋದಕ್ಕೆ ಮಾಡಿದ್ದೀವಿ ನೋಡಿ. ಹಾಂ, ಇದು ಬಂದ್ಬಿಟ್ಟು 6 ಇಂಚಿಗೆ ಮಾಡೋದು. 6 ಇಂಚ್ ಇದೆ. ನಿಮ್ಗೆ ಫೀಲು, ನಿಮ್ಗೆ ಟಯರ್ಡ್ ಆಗಲ್ಲ ಈ ಮೆಟ್ಲು ಮಾಡೋದ್ರಿಂದ. ಎಲ್ಲ ಕಡೆನೂ ಇದೇ ಯೂಸ್ ಮಾಡೋದು. ಕೆಳಗಡೆ ಬಾಟಮು ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಇದೊಂದು ಚೈನ್ ಫಿನಿಶಿಂಗ್ ಆದ್ಮೇಲೆ ನಾವು ಒಂದು ವಿಡಿಯೋ ಮಾಡ್ಬೋದಾ? ಹೌದು ಸರ್, ಖಂಡಿತವಾಗ್ಲೂ ಮಾಡ್ಬೋದು. ಇದು ನೋಡಿ, ಡಬಲ್ ರೂಫ್ ಹೈಟ್ ಮಾಡಿರೋದು ಹಾಲು. ನೋಡಿ, ಡಬಲ್ ರೂಫ್ ಹೈಟು. ಓಕೆನಾ? ಇದು ನೋಡಿ, ಇದು ಸ್ಟಡಿ ರೂಮು ಚಿಲ್ಡ್ರನ್ಸ್ಗೆ. ಓಕೆ, ಟೋಟಲ್ 5 BHK ಇದು. ಇದು ಬಾಲ್ಕನಿ. ಮಾಸ್ಟರ್ ಬೆಡ್ರೂಮ್ ಅಂತ ಬಂದರೆ ಇಲ್ಲೇನು ಕಾನ್ಸೆಪ್ಟ್ ಮಾಡಿದ್ದೀವಿ ಅಂದರೆ, ಇದು 13-12 ಅಡಿ ಇದೆ ರೂಮು. ಇಲ್ಲಿಗೆ ಬಂದರೆ ನೀವು ಡ್ರೆಸ್ಸಿಂಗ್ ಯೂನಿಟು 13 ಅಡಿಗೆ 6 ಅಡಿ ಇದೆ ಡ್ರೆಸ್ಸಿಂಗ್ ಯೂನಿಟ್ ಇದು. ಇದು ವಾಶ್ರೂಮು. ಇದು ನೋಡಿ ತುಂಬ ದೊಡ್ಡದಾಗಿ ಬಂದಿದೆ. 13 ಅಡಿಗೆ 6 ಅಡಿ ವಾಶ್ರೂಮ್. ವಾಶ್ರೂಮ್. ಹಾಂ, ಹೌದು. ಇಲ್ಲಿ ಸ್ನಾನ ಮಾಡ್ಕೊಳ್ಳೋಕ್ಕೆ ಇದು ಕನ್ಸೀಲ್ಡ್ ಬರುತ್ತೆ. ಇದು ಎಷ್ಟೋ ಜನಕ್ಕೆ ಈ ಬಾತ್ರೂಮ್ ಅಲ್ಲಿ ಸ್ಟಾರ್ಟಿಂಗ್ ಕಟ್ಟಬೇಕಾದ್ರೆ ಗೊತ್ತಾಗಲ್ಲ, ಚಿಕ್ಕದಾಗ. ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ, ಏರ್ ವೆಂಟಿಲೇಷನ್ಗೆ ಈ ತರ ಹೋಲ್ ಮಾಡ್ಬಿಟ್ಟು ಇಡಬೇಕು. ಸ್ವಲ್ಪ ಜನ ವಿಂಡೋಸ್ ಅಲ್ಲಿ ಲೂವರ್ಸ್ ಹಾಕ್ಬಿಟ್ಟು ಹಂಗೆ ಕೊಟ್ಬಿಡ್ತಾರೆ. ನೋಡಿ, ನೋಡ್ತಾ ಇದೀರಲ್ವಾ? ಮತ್ತೆ ಇನ್ನೂ ಒಂದು ತುಂಬಾ ಅನುಭವದ ಮಾತು ನೋಡ್ರ ಮಾತು, ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಮನೇಲಿ. ನಾವೇ ದಿನಪೂರ್ತಿ ಅಲ್ಲೇ ಇರಂಗಿದೀವಿ ಅಂತ ಹೇಳ್ಬಿಟ್ಟು ಸರ್. ಹೌದು. ಸೊ ದಿನಪೂರ್ತಿ ಅಲ್ಲಿರಲ್ಲ, ಇರೋ ಒಂದು ಅರ್ಧ ಗಂಟೆನೆ ತುಂಬಾ ವಿಷ ಅಂತರ. ಏನಕ್ಕೆ ಇಡಬೇಕು ಮತ್ತೆ ದೊಡ್ಡದಾಗಿದ್ದೀನಿ ಏನು ಮಾಡಬೇಕು ಅಂತಂದ್ರೆ, ನಾವು ಎಕ್ಸಾಸ್ಟ್ನ ಒಳಗಡೆನೆ ಸ್ಟೀಮ್ ತರ ಕ್ರಿಯೇಟ್ ಆಗುತ್ತೆ ನೀರು. ಅದೇನಾಗುತ್ತೆ, ಗೋಡೆ ಮೇಲೆಲ್ಲ ಬಿದ್ದು ಗೋಡೆಯಿಂದ ಡ್ರಾಪ್ಸ್ ನೀರ್ ತರ ಬರ್ತಿರುತ್ತೆ. ನಿಮ್ಗೆ ದಮ್. ಹೌದು. ಏನಾಗುತ್ತೆ, ಉಸಿರಾಡಕ್ಕೆ ತೊಂದರೆ, ವಯಸ್ಸಾಗಿರೋರಿಗೆಲ್ಲ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಅದರಿಂದ ಎಕ್ಸಾಸ್ಟ್ ಫ್ಯಾನ್ಗಳು ಕೊಡ್ಲೇಬೇಕು, ಮಸ್ಟ್ ಅಂಡ್ ಶುಡ್. ಇನ್ನೊಂದು ಏನಾಗುತ್ತೆ ಅಂದ್ರೆ, ನೋಡಿ ಈ ಕಾಲಮ್ ಇದೆಯಲ್ಲ, ಇವಾಗ ಇಲ್ಲೊಂದು ಕಾಲಮ್ ಬಂದಿರುತ್ತೆ. ಇಲ್ಲಿ ಜಾಯಿಂಟ್ ಮೆಶ್ ಹೊಡಿಬೇಕು. ನಾನು ಹೊರಗಡೆಯಿಂದ ತೋರಿಸ್ಕೊಡ್ತೀನಿ. ಜಾಯಿಂಟ್ ಮೆಶ್ಗಳು ಹೊಡಿಬೇಕು ಎಲ್ಲೇ ಏನೋ ಬಂದ್ರು. ಆ ಮೆಶ್ ಹೊಡೆದ್ಬಿಟ್ಟು ಪ್ಲಾಸ್ಟಿಂಗ್ ಮಾಡಿದಾಗ ನಿಮಗೆ ಕ್ರ್ಯಾಕ್ಸ್ ಬರಲ್ಲ. ಓಕೆ ಓಕೆ. ಇವಾಗಲೇ ನಮ್ಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಗೊತ್ತಾಗ್ಬಿಡುತ್ತೆ ಕ್ರ್ಯಾಕ್ಸ್ಗಳು ಬಂದ್ಬಿಟ್ರೆ ನಿಮಗೆ. ಇದು ಮಾಸ್ಟರ್ ಬೆಡ್ರೂಮು. ಇದು ಬಂದ್ಬಿಟ್ಟು ಇನ್ನೊಂದು
ನಾರ್ಮಲ್ ಬೆಡ್ರೂಮ್. ಇದಕ್ಕೆ ಇದು ಅಷ್ಟೇ 13 ಅಡಿಗೆ 12 ಅಡಿ ಇದೆ. ಅದು ವಿಶಾಲವಾಗಿದೆ ನೋಡಿ ವಾಶ್ರೂಮು. ಇದು ಬಾಲ್ಕನಿ. ಇದೆಲ್ಲ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡ್ತೀರಾ ಬ್ರಿಕ್ಸ್ ಎಲ್ಲ? ಇದು ಲೈಟ್ ವೈಟ್ ಬ್ರಿಕ್ಕು. ಇದು ಏನಕ್ಕೆ ತಗೊಂಡಿದ್ದೀನಿ ಅಂದರೆ ಬನ್ನಿ ತೋರಿಸ್ತೀನಿ. ಈ ಲೈಟ್ ವೈಟ್ನ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ ನೋಡ್ರಿ, ಇಲ್ಲಿ ಒಂದು ಎಲಿವೇಶನ್ ಮಾಡ್ತಾ ಇದ್ದೀವಿ ಸ್ಲ್ಯಾಂಟಾಗಿ. ಆ ಎಲಿವೇಶನ್ಗೆ ಇಲ್ಲಿ ಲೋಡ್ ಬೀಳುತ್ತೆ ಕೆಳಗಡೆ, ಈ ಬಾಲ್ಕನಿ ಮೇಲೆ ಲೋಡ್ ಬೀಳುತ್ತೆ. ಆ ಲೋಡ್ನ ಡಿವೈಡ್ ಮಾಡಬೇಕು, ಅದನ್ನು ಕಂಟ್ರೋಲ್ ಮಾಡಬೇಕು ಅಂದ್ಬಿಟ್ಟು ಲೈಟ್ ವೈಟಲ್ಲಿ ವೈಟಾಗೆ. ನೈಸ್. ಎಲ್ಲಿ ಲೈಟ್ ವೈಟ್ ಯೂಸ್ ಮಾಡಬೇಕು ಎಲಿವೇಶನ್ಸ್ಗೆ ಆಲ್ಮೋಸ್ಟ್ ಲೈಟ್ ವೈಟ್ ಬ್ರಿಕ್ಸ್ನ ಯೂಸ್ ಮಾಡಬೇಕು. ಒಂದು ಬ್ಲಾಕ್ ಬಂದ್ಬಿಟ್ಟು 28ರಿಂದ 32 kg ಬರುತ್ತದು, 6 ಇಂಚ್ ಕಲ್ಲು. ಸೊ ಅದು ಆ ಲೋಡ್ ಬಿದ್ದಾಗ ಡೆಡ್ ಲೋಡ್ ಜಾಸ್ತಿ ಆಯ್ತಲ್ಲ, ಅದಕ್ಕೋಸ್ಕರ ಲೈಟ್ ವೈಟ್ ಯೂಸ್ ಮಾಡ್ತೀವಿ ಅಲ್ಲಿ. ನೋಡ್ರಿ ಟೆರೇಸು ತುಂಬ ಫುಲ್ ಕಂಪ್ಲೀಟ್ ಆಗುತ್ತೆ ಅಂದರೆ ಇದು ಯಾವುದು ಇದು ಇನ್ನೊಂದು 3-4 ಮಂತ್ಸ್ ಒಳಗಡೆ. ಇಂಟೀರಿಯರ್ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಓಕೆ ಓಕೆ ಓಕೆ. ಸೇಮು ಇದು ಹೋಮ್ ಥಿಯೇಟರ್ ರೂಮು. 13 ಅಡಿಗೆ 30 ಅಡಿ. ಅಂದರೆ ಇದಕ್ಕೇನು ವಿಂಡೋ ಇಲ್ಲಲ್ಲ ಸರ್? ಹೋಮ್ ಥಿಯೇಟರ್ ಕನ್ಸಲ್ಟ್ ಮಾಡ್ತೀವಿ, AC ವೆಂಟಿಲೇಷನ್ ಕೊಡ್ತೀವಿ ಆಮೇಲೆ. ಓಕೆ ಓಕೆ. ಯಾಕಂದರೆ ಇದು ವಿಶಾಲ ಲಕ್ಸುರಿಯಸ್ ಆಗಿ ಕಾಣಬೇಕಲ್ಲ. ಇಲ್ಲಿ ಸೀಟಿಂಗ್ಗಳು ಬರ್ತವೆ, ಇಲ್ಲಿಂದ ಪೂರ್ತಿ ಸೀಟಿಂಗ್ಗಳು. ನೀವು ಥಿಯೇಟ್ರ್ ಫೀಲ್ ಕೊಡಬೇಕಲ್ಲ, ಸೊ ಅದಕ್ಕೋಸ್ಕರ ಇಷ್ಟು ದೊಡ್ಡದಾಗಿ ಮಾಡಿರೋದು. ಇದು ಸೇಮ್ ಕೆಳಗಡೆ ಏನು ನೋಡಿದ್ರಾ ಅಟ್ಯಾಚ್ಡ್ ಬಾತ್ರೂಮ್. ಕೆಳಗಡೆ ಏನು ಬಂತಲ್ಲ ಅದೇ ಸೇಮ್ ಕಾನ್ಸೆಪ್ಟ್. ಓಕೆ. ಅದು ಆ ರೂಮು ಅಷ್ಟೇ ಸೇಮ್ ಕಾನ್ಸೆಪ್ಟ್. ಓಕೆ ಓಕೆ. ಸೊ ಈ ಮನೆ ನೋಡಿ ಈ ಥರ ಕಟ್ತಾ ಮೆಶ್ಶು. ಆ ಕಾಲಮು ಬೀಮ್ಗಳಿಗೆ ಜಾಯಿಂಟ್ಗಳಿಗೆ ಬೇಕಂದರೆ ಈ ಥರ ಮೆಶ್ ಬರುತ್ತೆ, ಮೆಶ್ ಹಾಕ್ತಾರೆ. ಆ ಜಾಯಿಂಟ್ ಮೆಶ್ ಹೊಡೆದು ಕೆಲಸ ಮಾಡಿ. ಕೆಲಸಗಳೆಲ್ಲ ಕಾರ್ಯಗಳು ನಡೀತಾ ಇದೆ. 4 ತಿಂಗಳಲ್ಲಿ ಎಲ್ಲ ಕೆಲಸ ಕಂಪ್ಲೀಟ್. ನೋಡಿ ಯಾವ ರೀತಿ ಮಾಡಿದ್ದಾರೆ ಕಾಸ್ಟಿಂಗ್ಸು. ತುಂಬ ಪ್ರತಿಯೊಂದು ನೀವೇ ಹ್ಯಾಂಡಲ್ ಮಾಡ್ತೀರಾ ಇದೆಲ್ಲ? ಕಂಪ್ಲೀಟ್ ಇಲ್ಲ ಇಂಜಿನಿಯರ್ಸ್ ಇದ್ದಾರೆ. ಓಕೆ. ನಾವು ಅದೇ ಆಗಲೇ ಹೇಳಿರೋ ಪ್ರಕಾರ ನೀವಿಲ್ಲ ಇವ್ರ ಹತ್ರ ಬೇಡ ಹಿಂಗೆ ಕಟ್ಬೇಕು ಹೇಳಿದ್ರೆ ನಾವು ಕಟ್ಸ್ಕೊತೀವಿ ಅಂದರೆ ಅದನ್ನು ಕೂಡ ಕನ್ಸಲ್ಟೆನ್ಸಿ ಚಾರ್ಜಸ್ ಇರುತ್ತೆ. ನಾವು ಹೋಗ್ತೀವಿ, ವಿಸಿಟ್ ಮಾಡ್ತೀವಿ, ಯಾವ ರೀತಿ ಕೆಲಸ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಓಕೆ. ಡಿಸೈನ್ ಬೇಕು, ಪ್ಲಾನಿಂಗ್ ಬೇಕು, 3D ಬೇಕು, ಎಲಿವೇಶನ್ ಬೇಕು, ಏನೇ ಇದ್ರೂ ನಾವೇ ಮಾಡ್ಕೊಡ್ತೀವಿ. ಇದು ಮೇಲ್ಗಡೆ ಟ್ಯಾಂಕ್ ರೂಮು. ಆ್ಯಕ್ಚುಲಿ ಟ್ಯಾಂಕ್ ರೂಮ್ನ ಸುಮ್ಮನೆ ಏನೇನು ಬಿಡೋದು, ಬಂದರೆ ಅವರು ಪಾರ್ಟಿ ಗಿಟಿ ಮಾಡಬೇಕು ಆ ಥರ ಇದ್ರೆ ಅಂತ ಅಂದ್ಬಿಟ್ಟು ಒಂದು ರೂಮ್ ಕೂಡ ಮಾಡಿದ್ದೀವಿ ಮೇಲ್ಗಡೆ. ಕಟ್ತಾ ಇರೋ ಮನೇಲಿ ತುಂಬ ಸೇಫ್ಟಿ ಆಗಿರ್ಬೇಕಲ್ಲ ಸರ್, ಹುಷಾರಾಗಿ. ಹೌದು. ಈ ಎಡ್ಜಸ್ಸಲ್ಲಿ ಏನು ಸೇಫ್ಟಿ ಇರಲ್ಲ, ಏನಿಲ್ಲ. ನೋಡಿ ಇದು ಮಾಡಿರೋದು ಇದು ಟ್ರೆಸ್ ವರ್ಕ್ ಮಾಡ್ಕೊಳ್ಳೋಕ್ಕೆ ಇದೊಂದು ರೂಮ್ ಮಾಡಿದ್ದೀವಿ ಎಕ್ಸ್ಟ್ರಾ ಮೇಲ್ಗಡೆ. ಸ್ಟೋರ್ ರೂಮ್ ಮಾಡ್ಕೋಬಹುದು. ಇಲ್ಲಿ ಟ್ರೆಸ್ ವರ್ಕ್ ಬಂದು ಇಲ್ಲಿ ಉಯ್ಯಾಲ ಎಲ್ಲ ಬರುತ್ತೆ ಪಾರ್ಟಿ ಮಾಡ್ಕೊಳಕ್ಕೆ. ಓಕೆ. ವೆಕೇಶನಲ್ಲಿ ಫ್ರೆಂಡ್ಸ್ ಎಲ್ಲರೂ ಬಂದರೂ ಇಲ್ಲಿ ಪಾರ್ಟಿ ಮಾಡ್ಕೋಬೋದು. ಇದೆಲ್ಲ ಏನು ಪೈಪ್ಗಳನ್ನ ಹಾಕಿರೋದು? ಇದು ಟ್ರೆಸ್ ವರ್ಕ್ ಮಾಡೋದಕ್ಕೆ. ಅಂದರೆ ಏನು ಸರ್ ಪರ್ಪಸ್ ಹೇಳಿ ಸರ್, ಎಕ್ಸ್ಪ್ಲೇನ್ ಮಾಡಿ. ಟ್ರೆಸ್ ವರ್ಕ್ ಮಾಡೋದಕ್ಕೆ ಅಂದರೆ ಇಲ್ಲಿ ಇವಾಗ ನಾವು ಏನು ಮಾಡ್ತಾರೆ, ಈ ಪ್ಯಾರಾಪಿಟ್ ವಾಲ್ಗೆ ಏನು ಮಾಡ್ತಾರೆ, ಪಿನ್ ಹೊಡಿತಾರೆ ಟ್ರೆಸ್ ವರ್ಕ್ ಮಾಡಬೇಕು ಅಂದರೆ. ಏನು ಟ್ರೆಸ್ ವರ್ಕ್ ಅಂದರೆ? ಹಂಚಾಕೋದು. ಓಕೆ ಓಕೆ ಓಕೆ. ಆ ಥರ ಅಲ್ಲಿ ನೋಡಿ ಅಲ್ಲಿ ಗೋಡೆಗಳು ಕೊಟ್ಟಿದ್ದಾರಲ್ಲ, ಲೈಕ್ ಇನ್ನೂ ಡಿಸಿಪ್ಲಿನಾಗಿ ಹೇಳ್ಬೇಕಂದ್ರೆ ಶೆಡ್ ಥರ ನಾವೇನೋ ಒಂದು ಮಾಡ್ಕೋತೀವಿ ಮೇಲ್ಗಡೆ, ಅದು ಹಂಚಿನ ಮಾಡ್ಕೊತೀವಿ. ಹಂಚಿನ ಮಾಡ್ಕೊಂಡಾಗ ಇದ್ರೊಳಗಡೆ ಹಾಕ್ಬಿಟ್ಟು ಕಾಂಕ್ರೀಟಿಂಗ್ ಮಾಡ್ಕೊಂಡು ಪೈಪ್ ಇಲ್ಲಿ ಕಾಲಮ್ ಬಂದಿದೆಯಲ್ಲ, ಇಲ್ಲಿ ಕಾಲಮ್ ಎಂಡ್ ಆಗ್ಬೇಕು. ಆ್ಯಕ್ಚುಲಿ ಅದಕ್ಕೆ ಏನು ಮಾಡಿದ್ವಿ, ಇಲ್ಲಿ ಕಾಂಕ್ರೀಟ್ ಹಾಕ್ಬಿಟ್ಟು ಕಾಲಮ್ ಒಳಗಡೆ ಈ ಪೈಪ್ ಹಾಕ್ಬಿಟ್ಟು ನಿಲ್ಸ್ಕೊಂಡಿದ್ವಿ ನಮ್ಮ ಸೇಫ್ಟಿಗೆ, ಫ್ಯೂಚರಲ್ಲಿ ಅವ್ರು ಮಾಡಿಸ್ಕೊಳ್ಳೋದಕ್ಕೋಸ್ಕರ. ನೈಸ್. ನೋಡಿ ಎಲ್ಲ ಎಷ್ಟು ಬಡ್ಜೆಟ್ ಅಂದ್ರಿ ಸರ್ ಟೋಟಲಿ ಮನೆಗೆ? ಇದೆಲ್ಲ ಒಂದು 86 ಲ್ಯಾಕ್, 86 ಲಕ್ಷ. ಹಾಂ, ಇನ್ಕ್ಲೂಡಿಂಗ್ ಎಲ್ಲ ಸೇರಿಸಿ ಕಂಪ್ಲೀಟ್. ಸೊ ನಿಮ್ಮ ಕಡೆಯಿಂದ ಇಷ್ಟೆಲ್ಲ ಲಕ್ಸುರಿಯೇ ಮಾಡಿಕೊಡ್ತೀರಾ? ಹೌದು. 30-40 ಕಟ್ಟಿರೋದಲ್ವ ಇದು? ಹೌದು. ಓಕೆ. ಮನೆ ತೋರಿಸಿದ್ರೆ ಈಗ ನಾವು ಆ ಮನೆಗೆ ಹೋಗ್ಬೇಕೆ ಹೋಗೋಣ ಸರ್. ಕಟ್ಟಿರೋ ಮನೆ ಯಾವ ಥರ ಮಾಡಿದ್ದೀರಾ ಅಂತ ಇದು ಹೇಳಿದ್ನಲ್ಲ, ಇದೆ ಈಗ ಬೀಮ್ ಹೋಗಿದೆ ನೋಡಿ, ಈ 2 ರೂಮ್ ಮಧ್ಯ ಆ ಮೆಶ್ ಹೊಡೆದ್ಬಿಟ್ಟು ಪ್ಲಾಸ್ಟಿಂಗ್ ಮಾಡ್ತೀವಿ. ಓಕೆ ಓಕೆ. ಸೊ ಅವಾಗ ಕ್ರ್ಯಾಕ್ಸ್ ಬರಲ್ಲ. ಏನಕ್ಕೆ ಅಂತಂದರೆ ರೀಸನ್ ಇಷ್ಟೇ, ಇದೆಲ್ಲ ನಾವು ಉಪಯೋಗಿಸ್ಬೇಕು. ನೋಡಿರಿ ಸಿಲ್ ಲೆವೆಲು ಇಷ್ಟು ಚಿಕ್ಕ ಜಾಗ ಆದ್ರೂ ಕೋಪಿಂಗ್ ಕಾಂಕ್ರೀಟಿಂಗ್ ಮಾಡಿದ್ದೀವಿ ನೋಡಿರಿ. ಹೋಗೋದಕ್ಕೆ ಮುಂಚೆ ಇನ್ನೊಂದು ಹೇಳ್ತೀನಿ ಸರ್, ಸ್ಟೆಪ್ಸ್ಗಳನ್ನ ನಾವು ಮಾಡ್ತೀವಲ್ಲ, ಸ್ಟೆಪ್ಸ್ಗಳು ಮಾಡಾದ್ಮೇಲೆ ಅದ್ರ ಮೇಲೆ ಗ್ರಾನೈಟ್ ಹಾಕ್ತೀವಿ, ಏನೋ ಟೈಲ್ಸ್ ಹಾಕ್ತೀವಿ, ಏನೇ ಮಾಡ್ಬೋದು, ಏನೇ ಇರ್ಬೋದು. ಮೋಲ್ಡಿಗೆ ವಾಟರ್ ಪ್ರೂಫ್ ಲಿಕ್ವಿಡ್ ಏನು ಯೂಸ್ ಮಾಡ್ತೀವಿ ಅದನ್ನು ಎಲ್ಲೂ ಯೂಸ್ ಮಾಡಬೇಕು. ಸುಮಾರು ಜನ ಮಾಡಲ್ಲ. ಓಕೆ. ಅದರಿಂದ ಏನಾಗುತ್ತೆ, ನೀವು ಹಳೆ ಮನೆಗಳನ್ನ ನೋಡಿ ಕೆಳಗಡೆಯಿಂದ ಪ್ಲಾಸ್ಟಿಕ್ ಸರ್ಫೇಸ್ ಏನಾಗುತ್ತೆ, ಚಕ್ಕೆ ಥರ ಹಿಂಗೆ ಬಿಚ್ಕೊಂಡು ಬೀಳ್ತಾ ಇರುತ್ತೆ. ಅದು ರೀಸನ್ನು ನೀರು ಕುಡಿಯುತ್ತೆ ಕಾಂಕ್ರೀಟು. ಈ ವಾಟರ್ ಪ್ರೂಫಿಂಗ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಎಲ್ಲೂ ನೀರು ಸೀಪೇಜಸ್ ಯಾವುದೇ ಕಾರಣಕ್ಕೂ ಬರಲ್ಲ ಮನೆ. ಇದು ತುಂಬ ಜನ ಮಾಡೋದಿಲ್ಲ, ಅದರಲ್ಲೂ ಲಿಕ್ವಿಡಲ್ಲೂ ಒಂದು ಸ್ವಲ್ಪ ಉಳಿಸ್ಕೋಬೋದಪ್ಪ ಹಿಂಗೆ ಥಿಂಕ್ ಮಾಡ್ತಾರೆ. ಓಕೆನಾ? ವೈರ್ ಆಗಲಿ ಪೈಪಲ್ಲಾಗಲಿ ಎಲೆಕ್ಟ್ರಿಕಲ್ಲೆಲ್ಲ ಬಂದ್ಬಿಟ್ಟು ಫಿನೋಲೆಕ್ಸ್ ಅಂತ ಬ್ರ್ಯಾಂಡ್ ಬರುತ್ತೆ, ಅಂಥದ್ದೇ ಯೂಸ್ ಮಾಡಬೇಕು. ಆಶೀರ್ವಾದ್ ಯೂಸ್ ಮಾಡಬೇಕು ಪೈಪು, ಪ್ಲಂಬಿಂಗ್ ಪೈಪ್ಗಳೆಲ್ಲ. ಬಾತ್ರೂಮಲ್ಲೂ ಅಷ್ಟೇ, ಬಾತ್ರೂಮ್ ಆಯಿತು ಅಂತಂದರೆ ಇದನ್ನು ಕ್ಲೀನ್ ಮಾಡಿಸಿ ಇದ್ರ ಮೇಲೆ ಮತ್ತೆ
ಬ್ರಷ್ ಬಾಂಡ್ ಅಂತ ಬರುತ್ತೆ ಡಾಕ್ಟರ್ ಫಿಕ್ಸಿಂಗ್ದು, ಅದನ್ನ ಮಾಡಿ ಮತ್ತೆ ಕಾಂಕ್ರೀಟಿಂಗ್ ಆಗಿ ಅದಕ್ಕೂ ಲಿಕ್ವಿಡ್ ಮಿಕ್ಸ್ ಮಾಡಿ 4 ಥರ ವಾಟರ್ ಪ್ರೂಫಿಂಗ್ ಬರುತ್ತೆ ಇದು ಆ್ಯಕ್ಚುಲಿ ಅಪ್ ಟು 7 ಫೀಟು. ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿ ಬರುತ್ತೆ. ಆ ಮೇನ್ ಸ್ಟ್ರಕ್ಚರ್ ನಮಗೆ ಸ್ಟ್ರಕ್ಚರಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಕ್ಕೆ ಹೋಗ್ಬಾರ್ದು. ಅದು ನಾವೇ ಡಿಸಿಷನ್ನ ತೊಗೋಬಾರ್ದು. ಏನಕ್ಕೆ ಈ 4 ಮೂಲೆಯಲ್ಲಿ ಲೋಡ್ ಎಲ್ಲಿ ಬರಬೇಕು ಎಲ್ಲಿ ಬರಬಾರ್ದು ಅನ್ನೋದನ್ನ ತಿಳಿಸೋದು ಸ್ಟ್ರಕ್ಚರ್. ಏನಕ್ಕೆ ಅಲ್ಲಿ ಲೋಡ್ ಜಾಸ್ತಿಯಾಗಿ ಇಲ್ಲಿ ಲೋಡ್ ಕಡಿಮೆ ಆದರೆ ಏನಾಗುತ್ತೆ, ಈ ಕಡೆ ಇಂಪ್ಯಾಕ್ಟ್ ಆಗುತ್ತೆ. ಈ ಎಲ್ಲ ಎಲ್ಲಿ ಸ್ಟೀಲ್ ಜಾಸ್ತಿ ಹಾಕಬೇಕು ಎಲ್ಲಿ ಸ್ಟೀಲ್ ಜಾಸ್ತಿ ಹಾಕ್ಬಾರ್ದು ಅನ್ನೋದು ಹೇಳೋದು ಸ್ಟ್ರಕ್ಚರೇ. ಸ್ಟ್ರಕ್ಚರ್ ಬಿಟ್ಬಿಟ್ಟು ನಾನು ಕೂಡ ಹೇಳ್ತೀನಿ ನಾಳೆ ಹೋಗ್ಬಿಟ್ಟು 14 ಕಾಲಮ್ ಹಾಕ್ಬಿಟ್ಟು ಮಾಡಿಬಿಡಿ ಅನ್ನೋಕ್ಕೆ ನಾನು ಯಾರು ಅಲ್ಲ, ಸ್ಟ್ರಕ್ಚರಲ್ಲೇ ಹೇಳೋದು. ನಮ್ಮ ಸರ್ ಶ್ರೀನಾಥ್ ಸರ್ ಅಂತ, ಇವರೆಲ್ಲ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸು 100 ಕೋಟಿ 200 ಕೋಟಿ ಆ ಥರ ಮಾಡಿದವರು ಇವರು. 100 ಕೋಟಿ 200 ಕೋಟಿ ಪ್ರಾಜೆಕ್ಟ್. ಹೌದು ನೈಸ್ ಸರ್. ಇನ್ನೂ ಜಾಸ್ತಿ ಬಡ್ಜೆಟ್ ಮಾಡಿದ್ದೀರಾ? ಅವ್ರ ಜೊತೆ ಇವ್ರ ಗುರುಗಳು ಆ್ಯಕ್ಚುಲಿ ಇವರು ನಮ್ಮ ಕಸಿನ್ಗಳು. ನಿಮ್ಮ ಗುರುಗಳಿಗೆ ನಿಮಗೆ ಇವ್ರ ಗುರುಗಳು. ಓಕೆ, ಏನು ಸರ್ ನಿಮ್ಮ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸು? ಓಕೆ, ಲೈಕ್ ಇವಾಗ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಇರ್ಬೋದು, ಡೈರಿ ಪ್ರಾಜೆಕ್ಟ್ಸು, CPWD ವರ್ಕ್ಸು ಮಂಗಳೂರಿನಲ್ಲಿ ಆಲ್ ಓವರ್ ಇಂಡಿಯಾ ಮಾಡಿದ್ದೀವಿ ನಾವು. ಓಕೆ, ಮಾಡಿ ಇವಾಗ ಸರಿ ಅಂದ್ಬಿಟ್ಟು ನನ್ನ ಕಂಪ್ನಿಲಿ ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಹೋಗೋಣ, ಇಲ್ಲೇ ಮಾಡೋಣ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಸೊ ಬೆಂಗಳೂರಿನಲ್ಲಿ ಇರೋಣ ಅಂದ್ಬಿಟ್ಟು ಇವ್ರ ಜೊತೆ RCR ಕಂಪ್ನಿ ಜೊತೆ ಆರಾಮಾಗಿದ್ದೀರಾ ಅಲ್ವಾ ಸರ್? ಅನುಭವ ನುರಿತ ವ್ಯಕ್ತಿಗಳನ್ನು ಕೂಡ ನಿಮ್ಮ ಕಂಪ್ನಿ ನಮ್ಮ ಸಂಸ್ಥೆ ಮುಖಾಂತರ ಕನ್ಸಲ್ಟೆನ್ಸಿ ಮಾಡೋದ್ರ ಜೊತೆಗೆ ನೀವೇ ಮಾಡಿಸ್ಕೊಡ್ತೀರಾ. ಹೌದು, ಎರಡೂ ಕೂಡ ನಡೆಯುತ್ತೆ. ಹೌದು, ಕನ್ಸಲ್ಟೆನ್ಸಿನೂ ಮಾಡ್ತೀವಿ. ಓಕೆ ಓಕೆ. ಆಮೇಲೆ ಇವ್ರ ಹತ್ರ ಬಂದರೆ ಇವರು ಇಂಟೀರಿಯರ್ ಅದೆಲ್ಲ ಪೂರ್ತಿ ಕಂಪ್ಲೀಟ್ ಇವಾಗ ಎಕ್ಸ್ಟ್ರೀಮ್ ಲೆವೆಲ್ ಅದನ್ನು ನೋಡಿಕೊಂಡು ಡಾಮಿನೋಸ್ ಎಲ್ಲ ಮಾಡಿ ಚೆನ್ನೈಯಲ್ಲ ಡಾಮಿನೋಸ್ ವರ್ಕ್ ಎಲ್ಲ ಮಾಡಿ ಇಂಡಸ್ಟ್ರಿಯಲ್ ಪ್ರಾಜೆಕ್ಟು ಟೊಯೋಟಾ ಕಿರ್ಲೋಸ್ಕರು ಡಾಮಿನೋಸು ಅದು ಲಾಸ್ಟ್ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡಿ 1200 crore ಪ್ರಾಜೆಕ್ಟು. ನಾನು ಒಂದು ಜಾಪನೀಸ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ. ರೀಸೆಂಟಾಗಿ ಒಂದು ಮೋದಿ ಇನಾಗ್ರೇಟ್ ಮಾಡಿದ್ರು ವಾರಣಾಸಿ ರುದ್ರಾಕ್ಷ ಅಂತ ಹೇಳ್ಬಿಟ್ಟು, ಅದು ಕೂಡ ಕೋಆರ್ಡಿನೇಟರ್ ಆಗಿದ್ದೆ ನಾನು. ಸೊ ಆ ಥರ ದೊಡ್ಡ ಪ್ರಾಜೆಕ್ಟ್ ಮಾಡ್ಕೊಂಡು ನಾವೀಗ ಜೊತೆಗೆ ಕನ್ಸಲ್ಟೆಂಟ್ ಆಗಿ ಅಸಿಸ್ಟೆಂಟ್ ಆಗಿ ಎಲ್ಲ ಥರ ವರ್ಕ್ ಮಾಡ್ತಿದ್ದೀವಿ. ನೋಡಿ, ಯಾಕೆ RCR ಸಂಸ್ಥೆಗೆ ಮನೆ ಕಟ್ಟೋದಕ್ಕೆ ಕೊಡಬೇಕು, ಅವ್ರದ್ದೇ ಒಂದು ಕನ್ಸಲ್ಟೆನ್ಸಿ ಯಾಕೆ ತಗೋಬೇಕಂದ್ರೆ ಇಂತಿಂಥ ನುರಿತ ವ್ಯಕ್ತಿಗಳ ಜೊತೆ ವರ್ಕ್ ಮಾಡ್ತಾ ಇರ್ತಾರೆ. ಈ ಥರ ಕಟ್ತಕ್ಕಂಥ ಮನೆಗಳು ಕೂಡ ನಿಮಗೆ ಡೆಮೋ ಸಮೇತ ತೋರಿಸ್ತಾ ಇದ್ದೀವಿ, ಯಾವ ಥರ ಕಟ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಇದೆಲ್ಲ ಒಂದು ಸ್ಮಾಲ್ ಬಡ್ಜೆಟಿಗೆ ₹100 ₹1 ಇದ್ದಂಗೆ ಇವ್ರ ಅನುಭವಕ್ಕೆ ಅಲ್ವಾ ಸರ್? ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಅಷ್ಟು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಗಳನ್ನ ಕಟ್ಟಿ, ಸೊ ಇದೆಲ್ಲ ಏನು ಅನ್ಸಲ್ಲ ಅವ್ರಿಗೆ. ಅಂಥವರೆಲ್ಲ ಈ RCR ಸಂಸ್ಥೆಯಲ್ಲಿದ್ದಾರೆ. ಸೊ ನೀವು ಕೂಡ ಒಂದ್ಸರಿ ಕನ್ಸಲ್ಟ್ ಮಾಡಿ, 100 ಜನ ಇರ್ಬೋದು, ಒಂದ್ಸರಿ ಇವ್ರನ್ನ ವಿಸಿಟ್ ಮಾಡಿದಾಗ ಇವ್ರನ್ನ ಕನ್ಸಲ್ಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಇವ್ರಿಗೆ ಕೊಡಬೇಕು ಅಂತ. ಈ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಸೊ ಈ ಬಿಲ್ಡಿಂಗ್ನ ಓನರ್ ಆಗಿರ್ತಕ್ಕಂಥ ಲೋಕೇಶ್ ಅವ್ರು ನಮ್ಮ ಜೊತೆ ಇದ್ದಾರೆ. RCR ಸಂಸ್ಥೆಯವ್ರ ಕಡೆಯಿಂದನೇ ಈ ಬಿಲ್ಡಿಂಗ್ ಕಟ್ಟಿಸ್ತಾ ಇರೋದು. ಸರ್, ಹೇಗೆ ಅನ್ನಿಸ್ತು, ಮತ್ತು ಇವ್ರಿಗೆ ಯಾಕೆ ಕೊಟ್ರಿ ಈ ಪ್ರಾಜೆಕ್ಟು, ಏನು ಎಕ್ಸ್ಪೀರಿಯನ್ಸ್ ಆಯ್ತು ಇವ್ರ ಜೊತೆ? ಸರ್, ಅಂದರೆ ನಮ್ಮ ಕ್ವಾಲಿಟಿ ವೈಸಲ್ಲಿ ಕಟ್ಕೊಡ್ತಾ ಇದ್ದಾರೆ. ಆ್ಯಂಡ್ ನಾನು ತುಂಬ ಕಡೆ ಓಡಾಡಿದ್ದೀನಿ. ಸೊ ತುಂಬ ವಿಡಿಯೋಸ್ ಎಲ್ಲ ನೋಡಿ, ಬಟ್ ಇವ್ರದ್ದು ಹಳೆ ವಿಡಿಯೋ ಒಂದು ನೋಡಿದೆ. ಬಟ್ ಅಲ್ಲಿ ಹೋಗಿ ನಾನು ಎಲ್ಲ ನೋಡಿಕೊಂಡು ಸೊ ಇಲ್ಲಿಗೆ ಬಂದಾದ್ಮೇಲೆ ನಮ್ಮ ಕ್ವಾಲಿಟಿ ಅಂದರೆ ನಮ್ಮ ಬಜೆಟ್ ಪ್ರಕಾರ ನಮಗೆ ಕಟ್ಕೊಡ್ತಾ ಇದ್ದಾರೆ. ತುಂಬ ಯೂನಿಕ್ ಆಗಿ ಬರ್ತಾ ಇದೆ ಬಿಲ್ಡಿಂಗು. ಯಾಕೆ ಬೇರೆಯವ್ರಿಗೆ ಕೊಡಲಿಲ್ಲ, ಇವ್ರಿಗೆ ಯಾಕೆ ಕೊಟ್ರಿ? ಬಟ್ ಅಂದರೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ನಮ್ಗೆ ಯಾವ ಥರ ಬೇಕು ಅಂತ ನಮ್ಮನ್ನು ತಿಳ್ಕೊಂಡು ಕೆಲವೊಂದು ಐಟಮ್ ಯಾವ ಇದು ಎಲ್ಲಿ ಬರಬೇಕು, ಸೊ ಯಾವ ಮೆಟೀರಿಯಲ್ಸ್ ಹಾಕಿದ್ರೆ ಬಿಲ್ಡಿಂಗ್ ಚೆನ್ನಾಗಿರುತ್ತೆ, ಸೊ ಅದನ್ನೆಲ್ಲ ನಮಗೆ ಸಜೆಷನ್ ಮಾಡ್ತಾ ಇದ್ದಾರೆ. ತುಂಬ ಕ್ವಾಲಿಟಿಗೆ ಚೆನ್ನಾಗಿ ಕಟ್ಕೊಡ್ತಾ ಇದ್ದಾರೆ. ಸೊ ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ತೀರಾ ಇವ್ರ ಸಂಸ್ಥೆನ? ಹೌದು ಸರ್, ನಾನು ನೋಡಿರೋ ಪ್ರಕಾರ ತುಂಬ ಚೆನ್ನಾಗಿ ಮೇಂಟೈನ್ ಕಟ್ಕೊಡ್ತಾ ಇದ್ದಾರೆ. ಸೊ ನಮಗೆ ತುಂಬ ಇಷ್ಟ ಆಗಿದೆ, ತುಂಬ ಹ್ಯಾಪಿ ಆಗಿದೆ. ಹೌದು ಸರ್. ನೋಡಿ, ಇವರ ಬ್ರದರು ಸೇರಿ ಕಟ್ಟಿಸ್ತಾ ಇರ್ತಕ್ಕಂಥ ಈ ಮನೆ ಇದು ತುಂಬಾ ಶ್ರಮಜೀವಿಗಳು ಕಷ್ಟಪಟ್ಟು ಕಟ್ಟಿಸ್ತಾ ಇದ್ದಾರೆ. ಅದಕ್ಕೆ ತಕ್ಕನಂಗೆ ಅವರು ಕೂಡ ಆ ಡಿಸೈನ್ ನ ನಿಮಗೆ ಮನಃಶಾಂತಿಯಿಂದ ಖುಷಿಯಾಗೋ ರೀತಿ ಮಾಡ್ಕೊಡ್ತಾರೆ ಅಲ್ವಾ? ಸಜೆಸ್ಟ್ ಮಾಡ್ತೀರಾ? ಒಟ್ಟಿನಲ್ಲಿ ಸಜೆಸ್ಟ್ ಮಾಡ್ತೀನಿ ಸರ್. ನಾನು ಈಗಲೂ ಹೇಳೋದು ಇಷ್ಟ ಸರ್, ನಾನು ಯಾವುದೇ ಕಸ್ಟಮರ್ ಆಗಲಿ ಏನೋ ಬಂದು ನಾನು ಆಫೀಸಲ್ಲಿ ಕೂತ್ಕೊಂಡು ನನಗೆ ಈ ಬಜೆಟಲ್ಲಿ ಕೊಡ್ತೀರಾ ಆ ಬಜೆಟಲ್ಲಿ ಕೊಡ್ತೀರಾ ಅದು ಬೇಕಿಲ್ಲ. ಫಸ್ಟು ಬಿಲ್ಡಿಂಗ್ಗಳ ಹತ್ರ ಬನ್ನಿ. ಬಂದಾಗ ನಮ್ಮ ಇಂಜಿನಿಯರ್ಸ್ ಇರ್ತಾರಲ್ಲ, ನಾವಿರ್ತೀವಿ, ಎಕ್ಸ್ಪ್ಲೇನ್ ಮಾಡ್ತೀವಿ ಏನೇನು ವರ್ಕು ಯಾವ ಥರ ಮಾಡಬೇಕು, ಅದು ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ, ಯಾವ ಥರ ಮಾಡಿದ್ರೆ ಕ್ವಾಲಿಟಿ ಉಳ್ಕೊಳ್ಳುತ್ತೆ, ಏನೇನು ಯೂಸ್ ಮಾಡ್ತೀವಿ ಅದನ್ನು ಬಿಲ್ಡಿಂಗ್ಗಳ ಹತ್ರ ಬಂದು ಫಸ್ಟು ಬಿಲ್ಡಿಂಗ್ ಬಂದ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಆಮೇಲೆ ಕೆಲಸ ಕೊಡಿ. ಈಗ ಮಾಡ್ತಾ ಇದ್ದೀವಿ, ಆಲ್ರೆಡಿ ನಾವು ಮಾಡ್ತಾ ಇದ್ದೀವಿ. ಬಿಲ್ಡಿಂಗ್ ತೋರಿಸ್ಬಿಟ್ಟೆ ನಾನು ಆಫೀಸಿಗೆ ಕರ್ಸ್ಕೊಳ್ಳಲ್ಲ ಸರ್, ಯಾರು ಕೂಸ್ಕೊಂಡೇ ಇಲ್ಲ. ಬಿಲ್ಡಿಂಗ್ ಹತ್ರ ಕರ್ಕೊಂಡು ಹೋಗ್ತೀನಿ, ಈ ಥರ ಮಾಡ್ತೀವಿ, ಇದು ಹಾಕೋದ್ರಿಂದ ಇಲ್ಲಿದೆ, ಹೋಗಿ ಒಂದು 10 ಬಿಲ್ಡಿಂಗ್ಗಳು ಚೆಕ್ ಮಾಡ್ಕೊಂಬನ್ನಿ. ಚೆಕ್ ಮಾಡ್ಕೊಂಬಂದು ಸ್ಯಾಟಿಸ್ಫೈಡ್ ಆದರೆ ಬನ್ನಿ, ನಿಮ್ಗೇನು ಬೇಕೋ ಆ ಬಜೆಟ್ಗೆ ಕೊಟೇಶನ್ ಕೊಡ್ತೀವಿ, ಕನ್ಸ್ಟ್ರಕ್ಷನ್ ಶುರು ಮಾಡೋಣ. ಓಕೆ. ಇಲ್ಲಾಂದರೆ ಆಫೀಸಲ್ಲಿ ಕೂತ್ಕೊಂಡು ಅವ್ರಿಗೆ ಕನ್ಫ್ಯೂಷನ್ ಇರ್ತಾರೆ ಸರ್. ಈಗ ಕಾಲಿಂಗಲ್ಲೇ ಕೆಲಸ ಆಗಲ್ಲ, ಡೈರೆಕ್ಟಾಗಿ ಬನ್ನಿ, ನೋಡಿ ಮಾತಾಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಭಾನು ಸರ್. ಒಂದು ಬಜೆಟ್ ಕಡಿಮೆ ಬೇಕಂದ್ರೂ ಯಾವ ಮೆಟೀರಿಯಲ್ ಹಾಕಿದ್ರೆ ಬಜೆಟ್ ಕಡಿಮೆ ಆಗುತ್ತೆ, ಕ್ವಾಲಿಟಿ ಏನು ಮಾಡ್ಬೋದು, ಯಾವುದ್ರಲ್ಲಿ ಕ್ವಾಲಿಟಿ ಕೊಡಬೇಕು ಮೇನು, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಪ್ಲೇನ್ ಮಾಡಿ ಕೆಲಸ ಮಾಡೋದು. ಬನ್ನಿ ಸರ್. ಇಲ್ಲಿ ಊರಿನ ಅಧ್ಯಕ್ಷರು, ಪಂಚಾಯತಿ ಅಧ್ಯಕ್ಷರು ಚಿಕ್ಕಣ್ಣ ಅಂತ,
ಇವರು ಇಲ್ಲಿ ಕಟ್ತಿರೋ ಮನೆನ ಕ್ವಾಲಿಟಿ ಹೇಗಿದೆ ಏನಿಲ್ಲ ಅನ್ನೋದನ್ನ ನೋಡ್ತಾ ಇದ್ದಾರೆ. ಇವ್ರ ಹತ್ರ ಒಂದ್ಸರಿ ಕೇಳ್ಕೊಂಬಿಡಿ. ಅಣ್ಣ ಹೇಳಿ. ನಮ್ಮ ಹೆಸರು ಚಿಕ್ಕಣ್ಣ ಅಂತ, ಈ ಮನೆ ಓನರು. ಈ ಮನೆ ಭಾನುವಾರ ಕಟ್ತಾ ಇದ್ದಾರೆ. ನಾವು ಬೆಳಗ್ಗೆ ಸಾಯಂಕಾಲ ನೋಡ್ತಾ ಇದ್ದೀವಿ. ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿ ನೀಟಾಗಿ ಮನೆ ಎಲ್ಲ ಕಟ್ತಾ ಇದ್ದಾರೆ. ಇನ್ನು ಆ ಕಡೆ ಪಕ್ಕದಲ್ಲೂ ಒಂದು ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ, ತೊಂದರೆ ಇಲ್ಲ. ಒಳ್ಳೆ ಕಂಬಿ ಸಿಮೆಂಟು ಒಳ್ಳೆ ಥರ ಕ್ವಾಲಿಟಿನೇ ಹಾಕ್ತಾರೆ. ನಮಗೆ ತೃಪ್ತಿಯಾಗಿದೆ. ನೋಡಿ ನಾವು ತುಂಬ ಚೆನ್ನಾಗಿ ಚೂಸ್ ಮಾಡಿರೋ ಬ್ಲಾಕ್ಸು ಇಲ್ಲೇ ಇದೆ ನೋಡಿ. ನಾವು ತರೋ ಬ್ಲಾಕ್ಸ್ ಯಾವ ಥರ ಇದೆ, ಟೆಸ್ಟೆಡ್ ಬ್ಲಾಕ್ಸ್ ಅವೆಲ್ಲ. ಇಲ್ಲಿವರೆಗೂ 100 ಮನೆಗಳು ಕಟ್ಟಿರ್ತಕ್ಕಂಥ ಫೋಟೋಸು ಕೂಡ ತೋರಿಸಿದ್ರು. ಸೊ ಅದೇ ಪ್ರಕಾರನೇ ಕಟ್ಟಿದಾರಲ್ವಾ? ಕಟ್ಟಿದ್ದಾರೆ. ನಾವು ನೋಡ್ತಾ ಇದ್ದೀವಿ, 1-2 ಬಿಲ್ಡಿಂಗ್ ನೋಡಿದ್ದೀವಿ. ನಮಗೆ ತೃಪ್ತಿಯಾಗಿದೆ. ನಾವು 1-2 ಮನೆ ಕೊಡೋಣ ಅಂತ ಇದ್ದೀವಿ. ತೃಪ್ತಿಯಾಗಿದೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ನೋಡಿ, ಇಷ್ಟೊತ್ತು ಯಾವ ತರ ಕಟ್ಟಬೇಕು ಏನು ನಾಲೆಡ್ಜ್ನ ಕೊಟ್ಬಿಟ್ಟು ಆ ಬಿಲ್ಡಿಂಗ್ನ ತೋರಿಸಿದ್ರು. ಈಗ ಕಟ್ಟಿರೋ ಮನೆನ ತೋರಿಸ್ತಾ ಇದ್ದಾರೆ. ಇದನ್ನ ಇವರೇ ಕಟ್ಟಿರ್ತಕ್ಕಂಥದ್ದು ಆರ್ಕಿ ಸಂಸ್ಥೆಯವ್ರ ಕಡೆಯಿಂದ. ಇಲ್ಲಿ ಯಾವ ತರ ಡಿಸೈನ್ ಮಾಡಿದ್ರೆ ನಾವು ಎಲಿವೇಶನ್ ಅಲ್ಲೇ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಒಂದು ಬಡ್ಜೆಟ್ ಅಲ್ಲಿ ಒಂದು ಸುಂದರವಾಗಿ ಮನೆ ಹೇಗೆ ಕಟ್ಟಬೇಕು, ಎಲಿವೇಶನ್ ಇರಬೇಕು ನೋಡೋದಕ್ಕೆ. ಬಟ್ ಏನಪ್ಪ ಇಷ್ಟು ಪ್ಲೈನ್ ಇದೆ ಚೆನ್ನಾಗಿಲ್ಲ ಅನ್ನೋ ಥರ ಅನ್ಸ್ಬಾರ್ದು. ಆ ಥರ ಬಡ್ಜೆಟಲ್ಲಿ ಕೂಡ ಕಟ್ಕೊಡ್ತಾರೆ. ಸರ್ ಒಂದೊಂದಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿಬಿಡಿ ಸರ್ ಇದ್ರ ಬಗ್ಗೆ. ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಬೇಗ ಮುಗಿಸ್ಬಿಡೋಣ. ಹೌದು, ಓಕೆ. ಇದು ಕೂಡ 30-40 ಸೈಟ್. ಓಕೆ. ಓನರ್ ಇದ್ದು ರೆಂಟ್ ಬರೋ ತರ ಪರ್ಪಸ್ ಅಲ್ಲಿ ಮಾಡಿರೋದು ಇದು. ಆಕ್ಚುಲ್ ಆಗಿ ಈ ಗೇಟ್ಗಳೆಲ್ಲ ಬಂದ್ಬಿಟ್ಟು 14 ಗೇಜು ಕೆಪಾಸಿಟಿ ಜಾಸ್ತಿ ಇರುವಂತದ್ದು. ಓಕೆ. ಪಾರ್ಕಿಂಗ್ ಬಂದ್ಬಿಟ್ಟು 15 ಅಡಿಗೆ 14 ಅಡಿ ಇದೆ ಪಾರ್ಕಿಂಗ್. ಆಮೇಲೆ ಇದು ಬಂದ್ಬಿಟ್ಟು ಓನರ್ ಅವರು ತಂದೆ ತಾಯಿ ಇದಾರಲ್ಲ, ಅವರು ಮೇಲ್ಕ ಮೆಟ್ಲತ್ತಕ್ಕಾಗಲ್ಲ, ಇಳಿಯಕ್ಕಾಗಲ್ಲ ಅನ್ನೋ ಪರ್ಪಸ್ಗೆ ಸಿಂಪಲ್ ಆಗಿ ಒಂದು ರೂಮ್ ವಿತ್ ಅಟ್ಯಾಚ್ಡ್ ಟಾಯ್ಲೆಟ್ ತಂದೆ ತಾಯಿಗೋಸ್ಕರ ಸಿಂಪಲ್ ಆಗಿ ಓಕೆ ಅವ್ರಿಗೋಸ್ಕರ ಮಾಡೋದು ಇದು. ಇನ್ನು ಈ ಕಡೆ ಬಂದರೆ ಪಕ್ಕದಲ್ಲಿ ಗ್ರೌಂಡ್ ಫ್ಲೋರಲ್ಲೇ ಇನ್ನೊಂದು ಸಿಂಗಲ್ ಬೆಡ್ರೂಮ್ ಮನೆ ಇದೆ. ಇದು ವಿತ್ ಬಾಲ್ಕನಿ ಬರ್ಬೋದಾ? ಸೊ ಡೋರೆಲ್ಲ ಒಂದು ಬಡ್ಜೆಟಲ್ಲೇ ಮಾಡಿಸಿದ್ರಲ್ಲ, ಇನ್ಕ್ಲೂಡಿಂಗ್ ಡೋರ್ಸ್ಗಳು ಕೂಡ? ಹೌದು, ಎಲ್ಲ ಬಜೆಟಲ್ಲೇ ಇದೆ. ನೋಡಿ, ಇದು ಕಿಚನ್ನು. ಇದು 12 ಅಡಿಗೆ 10 ಅಡಿ ಇದೆ. ಓಕೆ. ರೂಮು ಇದು ಹಾಲು. ಸಿಂಪಲಾಗಿ ಒಂದು TV ಯೂನಿಟ್ ಚಿಕ್ಕಗೆ. ಓಕೆ. ಅವ್ರಿಗೆ ವಾಶ್ರೂಮು. ಇದು ಬಂದ್ಬಿಟ್ಟು ಬಾಲ್ಕನಿ. ಹಿಂದಗಡೆ ವಾಷಿಂಗ್ ಮಿಷಿನ್ ಇಲ್ಲೂ ಇಟ್ಕೋಬೋದು. ಇಲ್ಲೂ ಅಕ್ಸೆಪ್ಟ್ಸ್ ಇದೆ ಬಟ್ಟೆ ಒಣಗಿ ಹಾಕೊಳ್ಳೋಕ್ಕೆ. ನೋಡಿ ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ. ಆರ್ಕ್ ಸಂಸ್ಥೆಯವ್ರ ಕಡೆಯಿಂದ ಈ ಮನೆ ಮಾಡಿರ್ತಕ್ಕಂಥದ್ದು. ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಮನೆಗಳು. ಆ ಕಡೆ ಒಂದು ಅಲ್ಲೊಂದು ಸಿಂಗಲ್. ಇದೆಲ್ಲ ಕಿಚನ್ ಎಲ್ಲ ನಿಮ್ದೇನಾ? ಹಾಂ, ಹೌದು, ಎಲ್ಲ ನಮ್ದೇ. ಒಂಥರ ಚಿಕ್ಕದಾಗಿ ಚೊಕ್ಕಟವಾಗಿ ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರು ರೆಂಟ್ ಪರ್ಪಸ್ನ ಪ್ಲ್ಯಾನ್ ಮಾಡಿ ರೆಂಟು ಬರಬೇಕು, ಅವರು ಇದ್ಕೊಂಡು ಆ ಥರ ತೋರಿಸ್ಕೊಳ ಮಾಡಿರೋದು. ಇದು ಬಂದರೆ ಇನ್ನು ಸಾದ್ರಳ್ಳಿ. ಇದು ಲಪೋತ್ರ ಗ್ರಾನೈಟು, ಬ್ಲ್ಯಾಕ್ ಗ್ರಾನೈಟು, ಬ್ಲ್ಯಾಕ್ ಲಪೋತ್ರ, ಆ್ಯಂಟಿ ಸ್ಕಿಡ್ಡು. ಸ್ಕಿಡ್ ಆಗಲ್ಲ, ನೀರ್ಗಿಡ್ಡಲ್ಲ. ಹೌದು. ಮತ್ತೆ ಗಾಳಿ ಬೆಳಕು ನೋಡಿ ಇಲ್ಲಿ. ಇದು ಪ್ಲಾನ್ ಮಾಡಿರೋ ಪ್ರತಿಯೊಬ್ಬರು ಅಷ್ಟೇ ಇದನ್ನ ಯೂಸ್ ಮಾಡಿದ್ರೇನೆ ಚಂದ. ಹೌದು, ಗಾಳಿನೂ ಹೌದು, ಬೆಳಕು ಹೌದು. ಯಾವ ಲೈಟ್ಗೂ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ. ನಾವು ಬಜೆಟ್ ಅವ್ರ ಬಜೆಟಲ್ಲೇ ಬರಬೇಕು ಅಂದಿದ್ದಕ್ಕೆ ಇಷ್ಟು ಪ್ಲಾನ್ ಮಾಡಿದ್ವಿ. ನೋಡಿ, ಇವ್ರು ಓನರ್ ಹೌಸ್ ಬಂದರೆ ಮನೆ ಮುಂದೆ ಫಂಕ್ಷನ್ ಮಾಡಿದ್ರೆ ಕೂತ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾರ ಬೇಕು ಸರ್ ವಾಲಲ್ಲಿ ಅಂತ ಹೇಳಿದ್ರು. ಶಾಂತಿ, ಪೀಸ್. ಹೌದು. ಇನ್ನು ಡೋರೆಲ್ಲ ಬಂದ್ಬಿಟ್ಟು ಟೀ ಕುಡ್ಡು 3.5 ಅಡಿ. ಇದು ಓನರ್ ಹೌಸು. ನೈಸ್. 6x4 ಟೈಲ್ಸ್ ಇದು ಹಾಕಿರೋ. 6x4 ಸೈಜು. ನೈಸ್ ಸರ್. ಇದು ನೋಡಿ, TV ಯೂನಿಟು ಸಿಂಪಲ್ ಆಗಿ. ಸರ್ ಲಕ್ಸುರಿ ಅನ್ನಿಸ್ತಾ ಇದೆ, ಬಟ್ ರಿಯಲಿ ಲಕ್ಸುರಿ ಥರ ದುಡ್ಡು ಬಿದ್ದಿದೆಯಾ ಇದಕ್ಕೆ? ಇಲ್ಲ, ಬಿದ್ದಿಲ್ಲ, ಬಟ್ ಲಕ್ಸುರಿ ಅನ್ನಿಸ್ಬೇಕು. ಹೌದು. ನೈಸ್. TV ಯೂನಿಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರಾದರೂ ನೋಡಿ ನಿಮ್ಮ ಮನೇಲಿ ಏನಾದರೂ ಪ್ಲ್ಯಾನ್ ಇದ್ದರೆ ಅಥವಾ ರಿನೋವೇಷನ್ ಮಾಡಿ ಬೇರೆ ಥರ ಏನಾದರೂ ಯೂನಿಟ್ ಮಾಡ್ಕೋಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಆರ್ಚಿ ಆರ್ಕೊಂಡು ಎಲ್ಲ ಐಡಿಯಾ ಕೊಡ್ತಾರೆ. ಕನ್ಸಲ್ಟೆನ್ಸಿ ಕೂಡ ಅವ್ರ ಇದೆ ಅಷ್ಟೇ. ಕಿಚನ್ನು ವಿತ್ ಪಕ್ಕದಲ್ಲಿ ಕಿಚನ್ ನೋಡಿ, ಓಪನ್ ಕಿಚನ್ನು. ಇದರಲ್ಲಿ ಯುಟಿಲಿಟಿ ಒಂಥರ ಡಿಫ್ರೆಂಟ್ ಆಗಿದೆ ಸರ್. ಹಾಂ, ಬಟ್ಟೆ ಒಂದು ಒಗ್ದಾಕೊಳ್ಳೋಕ್ಕೆ. ಮತ್ತು ಅಲ್ಲೆಲ್ಲ ಇದನ್ನು ದೇವ್ರ ಮನೆ ಮಾಡಿದ್ದೀರಾ? ಹಾಂ, ಇದು ದೇವ್ರ ಮನೆ. ಓಕೆ. ನೋಡಿ ಸ್ನೇಹಿತರೆ, ವೆಂಕಟರಮಣ ಒಳ್ಳೇದು ಮಾಡಪ್ಪ. ನಮ್ಮ ತಿರುಪತಿ ವೆಂಕಟೇಶ್ವರ ಸ್ವಾಮಿ ನೋಡ್ತಾ ಇದ್ದೀರಾ. ಫಾಲ್ ಸೀಲಿಂಗ್ ನೋಡಿ, ಸಿಂಪಲ್ ಆಗಬೇಕು ಅಂದರು. ಫಾಲ್ ಸೀಲಿಂಗು ತುಂಬ ಆಕ್ವರ್ಡ್ ಆಗೆಲ್ಲ ಯಾವುದು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ನಾವು. ನೋಡಿ, ಇದು ಅಷ್ಟೇ ಬಡ್ಜೆಟಲ್ಲಿ ಬೇಕು, ತುಂಬ ಲಕ್ಸುರಿ ಆಗಿರ್ಬೇಕಂದ್ರೆ ಅದೇ ಥರನೇ ಇದೆ. ಈವನ್ ಒಳಗಡೆನೂ ಅಷ್ಟೇ ಆಂಬಿಯೆಂಟ್ ಲೈಟ್ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅದೇ ರೀತಿ ಒಳಗಡೆ ಕೂಡ ನೋಡ್ಬೋದು. ಇಲ್ಲಿ ಹೊರಗಡೆ ಇಲ್ಲೂ ಕೂಡ ನೀವು ನೋಡ್ಕೊಳ್ಳಿ. ಸೊ ಇದು ಅಷ್ಟೇ ಎಷ್ಟು ಲಕ್ಸುರಿಯಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ ಆರ್ಚಿ ಆರ್ಕ್ ಅವರು. ಇಲ್ಲಿ 2 BHK ಇರೋದು ಇದು ಓನರ್ ಹೌಸ್ದು. ಇದು 2 BHK. ಹಾಂ, 2 BHK ಮನೆ ಇದು. ವಾರ್ಡ್ರೋಬ್ಸು, ವಾಶ್ರೂಮು.
ಇಲ್ಲಿ ಲೇಡೀಸು ಸರ್ ಅಂದ್ರೆ ಪಕ್ಕದಲ್ಲಿ ಮನೆಗಳಿದ್ರು ಕೂಡ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಥರನೇ ಕಟ್ಟಿದ್ದೀರಾ? ಹೌದು, ಗ್ಯಾಪ್ 1 ಅಡಿ 6 ಇಂಚ್ ಗ್ಯಾಪ್ ಕೊಟ್ಟಿದ್ದೀವಿ. ಇಲ್ಲಿ ಲೇಡೀಸ್ ಇರೋದ್ರಿಂದ ಇಂಡಿಯನ್ ಕಮೋಡ್ನ ಯೂಸ್ ಮಾಡಿದ್ವಿ, ಹೆಲ್ತ್ ಇಶ್ಯೂಸ್ ಬರಬಾರ್ದು ಅಂತ. ಎಸ್ 100%. ವರ್ಷಾನ್ಗಟ್ಲೆ ನಾವು ಈ ವೆಸ್ಟರ್ನ್ ಟಾಯ್ಲೆಟ್ ನ ಯೂಸ್ ಮಾಡಿ ಸಡನ್ ಆಗಿ ಇಂಡಿಯನ್ ಟಾಯ್ಲೆಟ್ ಪ್ರತಿಯೊಂದು ಸರ್ ಕುತ್ಕೊಳಕ್ಕೆ ಆಗಲ್ಲ, ಜೂಮ್ ಹಿಡಿಯುತ್ತೆ, ಇಲ್ಲ ನಿಂತ್ಕೊಳಕ್ ಆಗಲ್ಲ. ಇಲ್ಲ, ಈಗ ಮಾಡ್ತಿರೋ ಪ್ರತಿಯೊಂದು ಪ್ರಾಜೆಕ್ಟ್ ಅಲ್ಲೂ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಒಂದು ಇಂಡಿಯನ್ ಟಾಯ್ಲೆಟ್ ಹಾಕೊಳ್ಳಿ, ಒಳ್ಳೇದು, ಆಕ್ಚುಲಿ ನಮ್ಮ ಹೆಲ್ತ್ ಒಳ್ಳೇದು. ಮತ್ತೆ ಇದೆಲ್ಲ ವಾರ್ಡ್ರೋಬ್ಸ್ ಇಂಟೀರಿಯರ್ ನಮ್ಮ ಬಜೆಟ್, ಇದು ಕೂಡ ಬಡ್ಜೆಟ್ ಅಲ್ಲೇ ಮಾಡ್ಕೊಟ್ರೆ. ಹೌದು, ನೈಸ್. ನೋಡಿ ವಾರ್ಡ್ರೋಬ್ ನೋಡಿ ಎಷ್ಟು ಡೀಸೆಂಟ್ ಆಗಿದೆ, ಕಲರ್ಸ್ ಆಗಿರ್ಬೋದು ಅದೆಲ್ಲ ಕಾಂಬಿನೇಷನ್ ವಿತ್ ಲೈಟಿಂಗಿಗೆ ಸರಿಯಾಗಿ. ಸರ್ ಎಷ್ಟು ತಿಂಗಳಾಯ್ತು ಸರ್ ಇದು ಗೃಹ ಪ್ರವೇಶ ಆಗಿ? ಇದು 1.5 ಮಂತ್ ಆಯ್ತು ಅಷ್ಟೇ, 1.5 ತಿಂಗಳು. ಹೌದು. ನೈಸ್. ಇದು ಮಕ್ಕಳು ರೂಮಾ? ಇದು ಅವ್ರ ಓನರದು. ನೈಸ್. ಇದೆಲ್ಲ ಸಕ್ಕದ ಮಾಡಿಕೊಟ್ಟಿದ್ದೀರಾ ಸರ್? ಇದಕ್ಕೂ ಅಟ್ಯಾಚ್ ಟಾಯ್ಲೆಟ್ ಇದೆ ಅಲ್ಲಿ. ನೋಡಿ ಇದು ವೆಸ್ಟರ್ನ್. ನೋಡಿ ಪೀಸಾಗೆ ನಮ್ದೊಂದು ಸೈಟ್ ಇರುತ್ತೆ, ಕಷ್ಟಪಟ್ಟು ತೊಗೊಂಡಿರ್ತೀರ, ಅದಕ್ಕೆ ಸರಿಯಾಗಿ ಮನಸ್ಸಿಗೆ ಶಾಂತಿ ಆಗೋ ರೀತಿ ಮನೆ ಕಟ್ಟಿಸ್ಬೇಕು ಅಂದರೆ ಅದು ಯಾರ್ಯಾರು ಇರ್ತಾರೆ, ಅವ್ರು ಹೇಳಿರೋ ಪ್ರಕಾರ ಗಾರೆ ಕೆಲಸ ಮಾಡೋರೆಲ್ಲ ಮನೆ ಕಟ್ತೀನಿ ಅಂತಾರೆ, ಕಟ್ತಾರೆ ಇಲ್ಲ ಅನ್ನಲ್ಲ. ಗಾರೆ ಕೆಲಸದಲ್ಲಿ ಹತ್ರ ಕೆಲಸ ಮಾಡೋ ಹುಡುಗರು ಇವಾಗ ಗಾರೆಯವರು ಅಂತ ಹೇಳ್ತಾರೆ ಅಲ್ವಾ? ಸೊ ಎಲ್ಲರೂ ಕೂಡ ಆ ಇಂಜಿನಿಯರ್ಸ್ ತಲೆ ಓಡ್ಸೋಕ್ಕಾಗಲ್ಲ, ಇಷ್ಟು ಉಸ್ಗಿಗೆ ಇಷ್ಟೇ ಸಿಮೆಂಟ್ ಹಾಕಬೇಕು, ಇಷ್ಟೇ ಕಬ್ಬಣ ಹಾಕಬೇಕು, ಇಷ್ಟೇ ಮೆಜರ್ಮೆಂಟಲ್ಲಿ ಇಕ್ಬೇಕಂತೇಳಿ. ಸೊ ಅದನ್ನು ಆರ್ಚಿಆರ್ಕ್ ಸಂಸ್ಥೆಯವ್ರ ಕಡೆದೇ ಸಿಗ್ತಾ ಇದೆ. ನೋಡಿ ಸೋಫಾ ಕೂಡ ಇವ್ರು ತಂದು ಹಾಕ್ಕೊಂಡಿರೋದಲ್ಲ ಇದೆಲ್ಲ? ಅಲ್ಲ, ನಿಮ್ಮ ಕಡೆ ಅಲ್ಲ, ನಾವು ಹೇಳ್ತೀವಿ ಎಲ್ಲಿ ತಗೋಬೋದು ಅಂತ ತಗೊಂಡ್ರಲ್ಲ. ನೈಸ್ ಸರ್, ಇದಂತೂ ಸೂಪರ್. ನೋಡಿ ಯಾವ ಥರ ಇದೆ, ಕಣ್ಣು ತುಂಬ್ಕೋಬೇಕು ಆ ಥರ ಇದೆ. ನೆಕ್ಸ್ಟ್ ಇನ್ನು ಸೆಕೆಂಡ್ ಫ್ಲೋರಲ್ಲಿ 2 BHK 1 BHK 2 ಮನೆ ಇದೆ. ಮತ್ತೆ ಅಲ್ಲೂ ಅಷ್ಟೇ ವಿಶಾಲವಾಗಿ ಮುಂದಗಡೆ ಜಾಗ ಕೊಟ್ಟಿದ್ದೀವಿ. ಇಲ್ಲಿ ಏನಕ್ಕೆ ಅಂದರೆ ಇವ್ರುಗಳು ಅಷ್ಟೇ ಫಂಕ್ಷನ್ಗಳು ಮಾಡಿದಾಗ ತೊಂದರೆ ಆಗಬಾರ್ದು ಅಂತ. ನೋಡಿ ಆರಾಮಾಗಿ ಒಂದು ಎರಡು ಪ್ಲೇ ಇದನ್ನ ಹಾಕ್ಬಿಟ್ರೆ ಸರ್, ಒಂದು 3 ಲೈನ್ ಊಟ ಮಾಡ್ಬೋದು. ಬಾಡಿಗೆ ಮನೆಯವ್ರಿಗೂ ತೊಂದರೆ ಆಗಬಾರ್ದು. ಇಲ್ಲಿ 2 ಮನೆ ಇದೆ ಸರ್. ಇಲ್ಲಿ ಫಂಕ್ಷನ್ ಮಾಡಿದ್ರೆ ಮನೆ ಮುಂದೆ ಓಪನಿಂಗ್ ಇರಲಿ ಅಂದ್ಬಿಟ್ಟು ಎಷ್ಟು ಜಾಗ ಬಿಟ್ಟಿರೋದು. ಇಲ್ಲೊಂದು ಮನೆ ಇದೆ, ಇಲ್ಲೊಂದು ಹತ್ತಡಿ ಜಾಗ ಇದೆ ಇಲ್ಲಿ. ಇದೊಂದು ಸಿಂಗಲ್ ಬೆಡ್ರೂಮು, ಇದೊಂದು ಸಿಂಗಲ್ ಬೆಡ್ರೂಮು. ಓಕೆ, ಅಂದರೆ ಬಾಡಿಗೆನೂ ಬರಬೇಕು, ನಾನು ಲಕ್ಸುರಿಯಾಗಿ. ಟೋಟಲ್ ಬಾಡಿಗೆ ಮನೆನೇ ಇಲ್ಲಿ 4 ಮನೆ ಇದೆ, 4-5 ಮನೆ. ಆ ಮನೆ ಸೇರ್ಕೊಂಡ್ರೆ ಸಿಂಗಲ್ ಬೆಡ್ರೂಮ್ ಮನೆನಾ ಇದು? ಹೌದು. ನೋಡಿ ಇದೊಂದು ಬೆಡ್ರೂಮು, ಕಾಮನ್ ಟಾಯ್ಲೆಟು. ನೋಡಿ ಎಲ್ಲದಕ್ಕೂ ಅಷ್ಟೇ ಸಿಂಪಲಾಗಿ ಒಂದು ಫರ್ನಿಶ್. ಎಷ್ಟು ಬರ್ತಾ ಇರ್ಬೋದು ಸರ್ ರೆಂಟ್ ಇದು? ಬರ್ತಾ ಇದೆ ಇಲ್ಲಿ ರೆಂಟನೇ 7,000-8,000 ಇದೆ ಸಿಂಗಲ್ ಬೆಡ್ರೂಮ್. ಹೌದು, 8,000. ಹೌದು. ತಲಗಟ್ಪುರ ಅಂತ ಇದು ಊರು, ಮೆಟ್ರೋ ರೈಲ್ವೆ ಎಲ್ಲ ಹತ್ರ ಇದೆ. ವಾಶ್ರೂಮು ಇದೆಲ್ಲ ಆಸ್ ಪರ್ ವಾಸ್ತು ಪ್ಲಾನ್ ಮಾಡಿ ಮಾಡಿರೋದು. ಆ ವಾಸ್ತು ಕೂಡ ನೀವೇ ಸಜೆಸ್ಟ್ ಮಾಡ್ತೀರಾ? ವಾಸ್ತು ನಾವು ಸಜೆಸ್ಟ್ ಮಾಡಿ ಫಸ್ಟು ಫುಟಿಂಗಿಂದ ಹಿಡಿದು ಫುಟಿಂಗ್ ಓಪನ್ ಮಾಡಿದಾಗ ಗಂಜಲ ನೋಡಿ, ಅರ್ಶನ, ಕಿಚನ್ ತೋರಿಸಿ. ಸೊ ಎಲ್ಲೂ ಕೂಡ ಅಷ್ಟೇ ಬಡ್ಜೆಟ್ ಹಾಕಿದ್ದಾರೆ ಅನಿಸ್ಬೇಕು, ಬಟ್ ಬಡ್ಜೆಟ್ ಹಾಕಿರಲ್ಲ. ಮೇನಾಗಿ ಏನಾಗುತ್ತೆ, ಒಂದು ಕಲರ್ ಚೂಸ್ ಅನ್ನೋದು ಭಾಳ ಮ್ಯಾಟ್ರ್ ಆಗುತ್ತೆ. ಹೌದು. ಸುಮ್ಮನೆ ಜಾತ್ರೆ ಡಾರ್ಕ್ ಕಲರ್ಸ್ ನಾವು ಸಜೆಸ್ಟ್ ಮಾಡಲ್ಲ ಸರ್. ತುಂಬ ಹೈಫೈ ಯಾವುದೋ ಒಂದು ವಾಲ್ಗಿದ್ರೆ ಅದು ಓಕೆ ಅಲ್ವಾ? ತುಂಬ ಎಲ್ಲ ಕಡೆನೂ ಡಾರ್ಕ್ ಕಲರ್ಸ್ ಮಾಡಿ ಇದು ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ನೋಡಿ ಇದೇ ಥರನೇ ಮನೆ ಅಲ್ಲೂ ಅಲ್ಲ, ಸೇಮ್ ಆಸ್ ಇಟ್ ಈಸ್ ಮೇಲ್ಗಡೆ. ಓಕೆ ಸರ್, ಹಿಂಗೆ ತೋರಿಸ್ತೀನಿ. ಇದೆಲ್ಲ ಗ್ರಿಲ್ ವರ್ಕು, ಸೇಮ್ ಸೇಫ್ಟಿ ಪರ್ಪಸ್ಸು. ಓಕೆ, ಬಟ್ಟೆ ಇಲ್ಲೇ ಒಣಗಾಕೊಂಡಿದ್ದಾರೆ, ನೋಡಿ ನೀರು ಹೋಗುತ್ತೆ. ಬಟ್ಟೆ ಇಲ್ಲೇ ಒಣಗಕ್ಕ, ಅದಕ್ಕೂ ಕೂಡ ಸ್ಟ್ಯಾಂಡ್ ಕೊಟ್ಬಿಟ್ಟಿದ್ದಾರೆ ಇವರು. ಸೊ ಎಲ್ಲೂ ಮೇಲೂ ಕತ್ತೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ಆರಕ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲರೂ ಅವ್ರವ್ರಿಗೆ ಅಲ್ಲೇ ಬಟ್ಟೆ ಒಣಗ. ಸ್ಕೈಲೈಟು ಬೆಳಕಿನ ಪರ್ಪಸ್ಸು. ಮೇಲ್ಗಡೆ ಇಂಥ ಬೆಳಕಂತೀರಾ ಸರ್ ಇದು? ಸ್ಕೈಲೈಟು. ಓಕೆ, ಓಪನಿಂಗ್ಸ್ ಬಿಡ್ತೀವಿ. ಸೂರ್ಯನ ಕಿರಣನ ಆ ಬೆಳಕೆ ಕೆಳಗಡೆ ಬರಬೇಕು, ಯಾವ ಲೈಟಿಂಗು ಬೇಡ. ಹಾಂ, ಮೇಲ್ಗಡೆ ಫಂಕ್ಷನ್ ಮಾಡ್ತೀರಾ ಅದಕ್ಕೂ ಇಲ್ಲಿ ಇರ್ತೀವಿ ಆಪ್ಷನ್. ಇಲ್ಲೊಂದು ಸಿಂಗಲ್ ಬೆಡ್ರೂಮ್ ಇದೆ, ಸಿಂಗಲ್ ಬೆಡ್ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್. ಇಲ್ಲಿಗೂ ಬಾಡಿಗೆ ಕೊಡ್ಬೋದು. ಇದು ಬಾಡಿಗೆ ಕೊಟ್ಟಿದ್ದಾರೆ, ಆಲ್ರೆಡಿ ಕೊಟ್ಟಿದ್ದಾರಾ? ಅದಕ್ಕೆ ಅವರು ಇಲ್ಲ ಪುಣ್ಯವಂತ ಸರ್, ಮನೆ ಕಟ್ಟಿದ್ದಕ್ಕೂ ಕೂಡ ಬಾಡಿಗೆ ತಿಂತ ಇದು ಯಾರ ಫಂಕ್ಷನ್ ಮಾಡಿದ್ರೆ ಅದಕ್ಕೆ ಟಾಯ್ಲೆಟ್ ಇದು. ಓಕೆ, ಆಮೇಲೆ ಬಟ್ಟೆ ಒಣಗಿ ಹಾಕೊಳ್ಳೋಕೆ ಕೂತ್ಕೊಂಡು ಬಟ್ಟೆ ಒಗಿಬೇಕು ಅನ್ನೋರು ಕೂತ್ಕೊಂಡು ಒಗಿಬೇಕು, ನಿಂತ್ಕೊಂಡು ಒಗಿತೀನಿ ಅನ್ನೋರು ನಿಂತ್ಕೊಂಡು. ನೋಡಿ ಇಲ್ಲಿ ನಿಂತ್ಕೊಂಡು ವೇಸ್ಟೇಜು ಉಳಿದ ಟೈಲ್ಸ್ಗಳಲ್ಲಿ ಇದೆಯಲ್ಲ ಅದರಲ್ಲಿ ಇದನ್ನೆಲ್ಲ ಹಾಕ್ಬಿಟ್ಟು ವೇಸ್ಟ್ ಟೈಲ್ಸ್ ಅಲ್ಲಿ. ಇನ್ಮೇಲ್ಗಡೆ ಟ್ಯಾಂಕ್ ರೂಮ್. ನೋಡಿ ಇಷ್ಟು ಆರ್ಚಿಆರ್ಕ್ ಸಂಸ್ಥೆ ಕಡೆಯಿಂದ ಕಟ್ಟಿರ್ತಕ್ಕಂಥದ್ದು 30-40 ಸೈಟ್ ಅಲ್ಲ ಸರ್ ಇದು? ಕೆಳಗಡೆ 2 ಮನೆ ನೋಡಿ, ಎರಡು ಮನೆ. ಇದೊಂದು ಎಕ್ಸ್ಟ್ರಾ ಡಿಸೈನ್ಗೋಸ್ಕರ ಹಾಕಿರೋದು ಅನ್ಸುತ್ತೆ. ಹೌದು, ಎಲಿವೇಶನ್ಗೋಸ್ಕರ. ಎಲಿವೇಶನ್. ಇನ್ನು ಉಳಿದಿದ್ದೆಲ್ಲ A to Z ಬಡ್ಜೆಟಲ್ಲೇ ಆಗಿದೆ. ಹೌದು, ಇದೊಂದು ಡಿಸೈನ್ ಚೆನ್ನಾಗಿ ಎತ್ಕೊಂಡಿದ್ದೀರಿ ಸರ್.
ಹೇಳ್ತಾರಲ್ಲ ನಾವು ಏನು ಮಾಡ್ತೀವಿ ಅನ್ನೋದೇ ಮುಖ್ಯ ಅಲ್ವಾ ಈಗ, ಅದರಿಂದ ನೋಡಿ ಅಲ್ಲಿ ಮೆಟ್ರೋ ಸ್ಟೇಷನ್ ಇದೆ, ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ 30-40 ಮನೆ. ಮನುಷ್ಯ ಏನೇನಬೇಕು ಅದೃಷ್ಟ, ಈ ಬೆಂಗಳೂರು ಸಿಟಿಲಿ ಮನೆ ತೊಗೊಳೋದೇ ಒಂದು ಅದೃಷ್ಟ ಅಂತ ಹೇಳ್ಬೋದು. ಅದರಲ್ಲಿ ಮನೆ ತೊಗೊಂಡಿರೋದ್ರಲ್ಲಿ ಒಳ್ಳೆ ಚೆನ್ನಾಗಿ ಕಟ್ಸಿದೀವಿ ಅನ್ನೋದು ಇನ್ನೂ ಅದೃಷ್ಟ ಅಂತ ಹೇಳ್ಬೋದು. ಸೊ ಇದೇ ಥರನೇ ಎಲ್ರಿಗೂ ಮಾಡ್ಕೊಡ್ತೀರಾ? ಖಂಡಿತ ಸರ್, ಅಲ್ವಾ ಸರ್? ಖಂಡಿತ. ಓಕೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ನಾವು ಇಷ್ಟ ಸರ್, ನಾನು ಅವಾಗಲೇ ಹೇಳಿದ್ನಲ್ಲ ಹಾಗೆ, ಏನೇ ಒಂದು ನಿಮಗೆ ಬೇಕು ಏನಾರು ರಿಕ್ವೈರ್ಮೆಂಟ್ ಇದೆ ಅಂದರೆ ಒಂದು ಎಲ್ಲರ ಮನೇನೂ ನಾನು ಕಟ್ಕೊಡೋಕ್ಕಾಗಲ್ಲ, ಎಲ್ಲರಿಗೂ ಹೋಗ್ಬಿಟ್ಟು ಅಷ್ಟು ಜನ ಇಟ್ಕೊಳೋಕ್ಕಾಗಲ್ಲ, ಆಗೋದಿಲ್ಲ. ಕನ್ಸಲ್ಟೆನ್ಸಿ ಅಂತ ಇದೆ, ಈಗ ನಾವು ಕನ್ಸಲ್ಟೆನ್ಸಿ ಕೊಡೋಣ ಅಂತ ಇದ್ವಿ. ಏನಂದರೆ ಅವ್ರ ಮನೆ ಕಟ್ಸ್ತಾ ಇರ್ತಾರೆ ಯಾರ ಹತ್ರನೋ, ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಮ್ಮನ್ನು ಕರೆದ್ರೆ ನಮ್ಮದು ವಿಸಿಟಿಂಗ್ ಚಾರ್ಜಸ್ ಇರುತ್ತೆ. ಹೋಗಿ ಕಂಪ್ಲೀಟ್ ಬಿಲ್ಡಿಂಗು, ಪ್ಲಾನಿಂಗು, ಡಿಸೈನಿಂಗು ಎಲ್ಲ ಕೊಡಿ, ಕಟ್ಟೋ ತನಕ ನಿಂತ್ಕೊಂಡು ನೀವು ಹೇಳ್ಕೊಂಡು ಮಾಡಿಕೊಡಿ ಅಂತಂದರೆ ಬಿಡ್ತೀವಿ. ಅಲ್ಲಿ ಹೋಗಿ ಅವ್ರು ಯಾರು ಕನ್ಸ್ಟ್ರಕ್ಷನ್ಗೆ ಯಾರು RMS ವಹಿಸಿರ್ತಾರೋ ಅವ್ರ ಹತ್ರ ಹೋಗ್ಬಿಟ್ಟು ಏನೇನು ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿ ಕಂಪ್ಲೀಟ್ ಬಿಲ್ಡಿಂಗ್ ಮುಗಿಸ್ಕೊಡ್ತೀವಿ. ಎರಡೂ ಕೆಲಸನೂ ಮಾಡ್ತೀರಾ? ಹೌದು, ಕನ್ಸಲ್ಟೆನ್ಸಿನೇ ಮಾಡ್ಕೊಡ್ತೀವಿ. ನಮಗೆ ಇಲ್ಲಿ ಎಷ್ಟು ನಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟು ಕೆಲಸ ತೊಗೊಂಡು ಮಾಡ್ತೀವಿ. ಬೇಕು ಅನ್ನೋರು ಗ್ಯಾರಂಟಿ ನಮ್ಮ ಟೆಸ್ಟ್ ಮಾಡೋರು ಆಫೀಸಿಗೆ ಬಂದು ಕೂರೋ ಅಂತ ಅವಶ್ಯಕತೆ ಇಲ್ಲ. ಹೋಗಿ ಬಂದು ಬಿಲ್ಡಿಂಗ್ಗಳಲ್ಲಿ ನೋಡಲಿ, ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ಯಾವ ಕೆಲಸ ಎಲ್ಲೆಲ್ಲಿ ಏನೇನು ಮಾಡಿದ್ದೀವಿ, ಇದು ಎಲ್ಲಿ ಮಾಡಿದಾರೆ ಇಲ್ಲ. ನಿಮ್ಗೆ ಆಲ್ರೆಡಿ ನಾನು ಬರ್ಬೇಕಾದ್ರೆ ದಾರಿಲೇ ತೋರಿಸ್ಬಿಟ್ಟೆ, ನಾನು ಆ ಬಿಲ್ಡಿಂಗಲ್ಲಿ ತೋರಿಸಿದ್ದು ಇಲ್ಲೆಲ್ಲ ಆಗಿಲ್ಲ ನೋಡಿ ಅಂತ. ಕರೆಕ್ಟಾ? ಸುಳ್ಳು ಹೇಳದ್ನ? ಹೌದು. ಇಲ್ಲ ಅಲ್ಲ. ಸೊ ಇದು ಹಿಂಗಿದೆ. ಬೇಕು ಅನ್ನೋರು ಕನ್ಸಲ್ಟೇಷನ್ ಬನ್ನಿ, ಕನ್ಸಲ್ಟೇಷನ್ ಬೇಕಾ ಕನ್ಸಲ್ಟೇಷನ್ ಕೊಡ್ತೀವಿ, ಪ್ರಾಜೆಕ್ಟ್ ಬೇಕಾ ಪ್ರಾಜೆಕ್ಟ್ ಮುಗಿಸ್ಕೊಡ್ತೀವಿ. ಇದೀವಿ, ಒಳ್ಳೆ ಟೀಮ್ ಇದೆ ಈಗ, ಮಾಡ್ತೀವಿ. ಈಗ ನಿಮ್ಮನ್ನು ಭೇಟಿ ಆಗ್ಬೇಕಂದ್ರೆ ಎಲ್ಲಿ ಬರ್ಬೇಕು ಸರ್? ಭೇಟಿ ಆಗಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡೋಕ್ಕೆ ಹೇಳಿ. ಆಫೀಸ್ ಇರೋದು JP ನಗರ್ ಹತ್ರ, ಎಲ್ಚನಹಳ್ಳಿ ಪಿಲ್ಲರ್ ಮೆಟ್ರೋ ಪಿಲ್ಲರ್ ನಂಬರ್ 95 ಹತ್ರ ಆಫೀಸ್ ಇರೋದು. ಆಫೀಸಿಗೆ ಬರೋ ನೆಸೆಸಿಟಿ ಇಲ್ಲ, ಕಾಲ್ ಮಾಡಿದ್ರೆ ಸೈಟಿಗೆ ಕರ್ಕೊಂಡು ಹೋಗ್ತೀವಿ ಅಲ್ವಾ? ಸೈಟಲ್ಲೇ ತೋರಿಸ್ತೀವಿ. ಬರಲಿ ಆಫೀಸಿಗೆ ಬಂದು ಆಮೇಲೆ ಡಿಸ್ಕಸ್ ಮಾಡೋಣ. ಅವ್ರ ಬಜೆಟ್ಗೆ ಯಾವ ಥರ ಕೋಟ್ ಹಾಕ್ಕೊಡ್ತೀವಿ ನಾವು, ಅವ್ರಿಗೆ ಏನೇನು ಬೇಕು ರಿಕ್ವೈರ್ಮೆಂಟು ನಾವು ತೋರಿಸ್ತೀವಿ. ಮನೆಗಳಲ್ಲಿ ಏನೇನು ಹಾಕಿದ್ರೆ ಯಾವ ಥರ ಎಕ್ಸ್ಟ್ರಾರ್ಡಿನರಿ ಹೋಗಬೇಕು ಅಂದರೆ ಅದು ಎಕ್ಸ್ಟ್ರಾರ್ಡಿನರಿ ಮನೆ ಅದು. ಇದು ಬಾಡಿಗೆ ಪರ್ಪಸ್, ಅವ್ರಿಗೇನು ಬೇಕೋ ಬಾಡಿಗೆ ಪರ್ಪಸ್ಸಿಗೆ ಮಾಡಿಕೊಟ್ಟಿರೋದು. PVC ಡೋರ್ ಬರೋ ಜಾಗದಲ್ಲಿ ಏನು ಬರುತ್ತೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ನಾವು, ಮುಂದೆ ಕೂತಾಗ ಅದು ಗೊತ್ತಾಗುತ್ತೆ. ನೈಸ್, ಥ್ಯಾಂಕ್ ಯು ಸರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ. ನೋಡಿ, ನೀವು ಕೂಡ ಮನೆ ಕಟ್ಟಿಸ್ಬೇಕು, ಒಂದು ಸುಂದರವಾಗಿ ಕಟ್ಟಬೇಕು, ಬಡ್ಜೆಟಲ್ಲಿ ಕಟ್ಟಬೇಕು, ಕಡಿಮೆ ದುಡ್ಡಲ್ಲಿ ಕಟ್ಟಬೇಕು, ಏನು ಬೇಕಾದರೂ ಪ್ಲ್ಯಾನ್ ಬೇಕು. ಬರೀ ನನಗೆ ಕಟ್ಸೋದು ಬೇಡ, ಎಲ್ಲದಕ್ಕೂ ರೆಡಿ ಇದ್ದಾರೆ ಆರ್ಚಿಆರ್ಕೋ. ಅಂದರೆ ಕಟ್ಸ್ಕೊಡೋಕ್ಕೂ ರೆಡಿ, ನೀವು ಬೇರೆ ಹತ್ರ ಕಟ್ಸ್ತೀನಿ ಅಂದರೆ ಪ್ಲ್ಯಾನ್ ಕೊಡೋಕ್ಕೂ ರೆಡಿ, ಇಲ್ಲ ನೆಕ್ಸ್ಟ್ ಕಟ್ಟಿಸ್ತೀನಿ ಜಸ್ಟ್ ಪ್ಲ್ಯಾನ್ ಮಾತ್ರ ಕೊಡಿ ಅಂದರೆ ಅದಕ್ಕೂ ರೆಡಿ, ಇಲ್ಲ ನೀವೇ ಮುಂದೆ ನಿಂತು ಕಟ್ಟಿಸಿ ಎಲ್ಲ ನಮ್ಮ ಕಡೆಯವರು ಇರ್ತಾರೆ ಕೆಲಸಗಾರರು, ಅದಕ್ಕೂ ರೆಡಿ, ಎಲ್ಲದಕ್ಕೂ ರೆಡಿ ಇದ್ದಾರೆ ಆರ್ಚಿಆರ್ಕೋ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿನ ಡೀಟೇಲ್ಸ್ನ ಇವರಿಂದ ಕಲೆಕ್ಟ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.